ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ರ ಎಸ್ಎಸ್ ಟಿವಿ. ನಾನು ರಚನಾ ನಂಜುಂಡ. ನಮ್ಮ ಸ್ಯಾಂಡಲ್ವುಡ್ ನಲ್ಲಿ ಇದೇ ಫೆಬ್ರವರಿ 6ನೇ ತಾರೀಕು ಕರಿ ಕಾಡ ಅನ್ನೋ ಒಂದು ವಿಭಿನ್ನ ಟೈಟಲ್ ಇಟ್ಕೊಂಡು ಒಂದು ಸಿನಿಮಾ ಬರ್ತಾ ಇದೆ. ಇವತ್ತು ಆ ಸಿನಿಮಾ ತಂಡ ನಮ್ಮೊಟ್ಟಿಗಿದ್ದಾರೆ. ಬನ್ನಿ ಮೊದ್ಲಿಗೆ ಅವ್ರನ್ನೆಲ್ಲ ಬರ್ಮಾಡ್ಕೊಳ್ಳೋಣ. ಮೊದ್ಲಿಗೆ ಈ ಸಿನಿಮಾದ ನಾಯಕ ನಟರು ಕಮ್ ಪ್ರೊಡ್ಯೂಸರ್ ಆಗಿರುವಂತಹ ಕಾಡ ನಟರಾಜ್ ಸರ್ ನಮ್ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಸರ್ ನಮಸ್ಕಾರ. ಅವರೊಟ್ಟಿಗೆ ಈ ಸಿನಿಮಾದಲ್ಲಿ ಒಂದು ಕಾಮಿಡಿ ಪಾತ್ರವನ್ನ ನಿರ್ವಹಿಸಿರುವಂತಹ ವಿಜಯ್ ಚೆಂಡೂರ್ ಸರ್ ನಮ್ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನು ಕೂಡ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಹ್ಯಾಪಿ ಸಂಕ್ರಾಂತಿ. ಹಾಗೂ ಈ ಸಿನಿಮಾದಲ್ಲಿ ನಮ್ಗೆ ಭಯ ಮೂಡಿಸ್ಬೇಕು ಅಂತ ಯಶ್ ಶೆಟ್ಟಿ ಸರ್ ವಿಲನ್ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಬನ್ನಿ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ಕಾರ ಸರ್. ಮೊದಲಿಗೆ ಹೇಳೋದಾದ್ರೆ, ಈ ಸಿನಿಮಾದಲ್ಲಿ ಮೊದಲನೇ ಬಾರಿಗೆ ನೀವು ನಟನೆ ಮಾಡ್ತಿರೋದು, ಜೊತೆಗೆ ಪ್ರೊಡ್ಯೂಸರ್ ಕೂಡ ಆಗಿದ್ದೀರಾ. ಹೇಳೋದಾದ್ರೆ ಏನ್ ಹೇಳ್ತೀರಾ ಸರ್ ನಿಮ್ಮ ಪಾತ್ರದ ಬಗ್ಗೆ ಈ ಸಿನಿಮಾದಲ್ಲಿ? ಹೌದು, ನಮ್ಮ ಫ್ಯಾಮಿಲಿ ಪ್ರೊಡಕ್ಷನನ್ನೇ. ಸೊ ಓಕೆ, ನಮ್ಮ ಪಾತ್ರ ಅಂದರೆ ಇದು ಕಾಡ ಅನ್ನೋ ಒಂದು ಪವರ್ಫುಲ್ ಕ್ಯಾರೆಕ್ಟರ್ ಈ ಮೂವಿಯಲ್ಲಿ. ಸೊ ಕ್ಯಾರೆಕ್ಟರ್ ಹೇಗಿರುತ್ತೆ ಅಂದರೆ ವೆರಿ ರಗಡ್. ಒಂದು ವಿಲೇಜಲ್ಲಿ 1980s ಒಂದು ರಗಡ್ ಆಗಿ ಮಾಸ್ ಆಗಿ ಫ್ರೆಂಡ್ಸ್ ಜೊತೆ ಲಲ್ಲೆ ಹೊಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಕುಡ್ಕೊಂಡು ತಿನ್ಕೊಂಡು ಎಂಜಾಯ್ ಮಾಡೋವಂಥ ಒಂದು ಒಳ್ಳೆ ಕ್ಯಾರೆಕ್ಟರ್. ಸಖತ್ತಿದೆ, ಜೋರಿದೆ ಕ್ಯಾರೆಕ್ಟರ್. ಸೊ ವಿ ಆರ್ ಎಂಜಾಯಿಂಗ್. ಈ ಸಿನಿಮಾ ನೋಡಿದಾಗ ಇಲ್ಲಿ ಬರೀ ಆಕ್ಷನ್ಸ್ ಕಾಣುತ್ತೆ, ಆಮೇಲೆ ಎಲ್ಲೋ ಒಂದ್ ಕಡೆ ಸಸ್ಪೆನ್ಸ್ ತರ, ಕಾಡು ಬೇಟೆ ಆತರ. ಆತರ ಸಿನಿಮಾಗಳಲ್ಲಿ ಎಲ್ಲೋ ಒಂದ್ ಕಡೆ ಕಾಮಿಡಿ ಇರುತ್ತಾ ಇರಲ್ವಾ ಅನ್ನೋ ಒಂದು ಕ್ವೆಶನ್ ಮೂಡುತ್ತೆ. ಬಟ್ ನೀವಿದ್ದೀರಾ ಅಂದ್ರೆ ಖಂಡಿತವಾಗ್ಲೂ ಕಾಮಿಡಿ ಇದ್ದೇ ಇರುತ್ತೆ ಅಂತ. ಹೇಗಿತ್ತು ಸರ್ ಈ ಸಿನಿಮಾದಲ್ಲಿ? ಯಾವ ತರ ನಿಮ್ಮನ್ನ ನೋಡಬಹುದು ಅಂತ? ಅಲ್ಲ, ಈ ಡೌಟ್ ನನಗೂ ಬಂದಿತ್ತು ಕತೆ ಹೇಳಿದಾಗ. ಇದರಲ್ಲಿ ಹೆಂಗೆ ಇವರು ಕಾಮಿಡಿ ಮಾಡ್ತಾರೆ? ಯಾಕಂದರೆ ಈ ಪೋಸ್ಟ್ ಏನಿದೆ ಇದು ಒಂದು ಸೀನ್ ಅಲ್ಲ, ಈ ಸಿನಿಮಾನೇ ಹೀಗಿರುತ್ತೆ. ಈ ಪೋಸ್ಟ್ ಹೆಂಗಿದೆಯೋ ಹಂಗೆ ಇಡೀ ಸಿನಿಮಾ ಇರುತ್ತೆ. ಅಷ್ಟು ಮಜಾ ಕೊಡುತ್ತೆ. ಅಷ್ಟು ಟಫ್ ಆಗಿರೋ ಈ ಸಿನಿಮಾದಲ್ಲಿ ನಮಗೇನಪ್ಪ ಕೆಲಸ, ಹೆಂಗೆ ಇವರು ಕಾಮಿಡಿ ಅಂತ ಒಂದು ಫಿಟ್ ಮಾಡಿರ್ತಾರೆ ಅಂದ್ಕೊಂಡೆ. ಬಟ್ ಅವರು ಭಾಳ ಚೆನ್ನಾಗಿ ಹೋಮ್ವರ್ಕ್ ಮಾಡಿ ಅದನ್ನು ಬರೆದಿದ್ದಾರೆ ಡೈರೆಕ್ಟರ್. ನಾವೇನು ಬಂದಲ್ಲಿ ಇಂಪ್ರೂವೈಸೇಷನ್ ಮಾಡೋವಂಥದ್ದು ಏನೂ ಇಲ್ಲ. ಅಚ್ಚುಕಟ್ಟಾಗಿ ಏನು ಡೈಲಾಗ್ ಹೇಳಬೇಕು, ಏನು ಟೈಮಿಂಗಲ್ಲಿ ಹೇಳಬೇಕು, ಪ್ರತಿಯೊಂದೂ ನೀಟಾಗಿ ಬರೆದಿದ್ರು. ಅದನ್ನು ಫಾಲೋ ಮಾಡಿದ್ದೀವಿ ಅಷ್ಟೇ ನಾವು. ಆಮೇಲೆ ಅವ್ರಿಗೆ ಗೊತ್ತು ಇಷ್ಟೇ ಮಾಡಿಸ್ಬೇಕು, ಇಷ್ಟೇ ಮಾತಾಡಬೇಕು ಅನ್ನೋದು ಗೊತ್ತು. ನೀಟಾಗಿ ಮಾಡಿಸಿದ್ದಾರೆ. ನಾನೊಬ್ಬನೇ ಅಲ್ಲ, ನನ್ನ ಜೊತೆ ಚಂದ್ರಪ್ರಭಾ ಇದ್ದಾರೆ, ಸೂರಿ ಇದ್ದಾರೆ. ಭಾಳ ಅಚ್ಚುಕಟ್ಟಾಗಿ ಬಂದಿದೆ. ಅದರಿಂದ ಇವ್ರ ಜೊತೆಗೆ ನಮ್ಮ ಕಾಮಿಡಿ ಎಲ್ಲ ಹೀರೋ ಸರ್ ಜೊತೆಗೆ ಇವ್ರು ಕಾಮಿಡಿ ಮಾಡೋದಿಲ್ಲ, ಇವ್ರ ಜೊತೆ ನಾವು ಮಾಡೋ ತರಳೆ ಕಾಮಿಡಿ ಆಗುತ್ತೆ. ನಾವೆಲ್ಲ ಸ್ನೇಹಿತರು ಈ ಸಿನಿಮಾದಲ್ಲಿ, ಕೊನೆಯ ತನಕನೂ ಇರ್ತೀವಿ ಜೊತೆಗೇ. ಆದರೆ ಅದರಲ್ಲಿ ಸಣ್ಣ ಸಣ್ಣ ತರಳೆಗಳು ಸೀಕ್ವೆನ್ಸ್ ಏನು ಡಿಮ್ಯಾಂಡ್ ಮಾಡುತ್ತೆ ಅದನ್ನು ಮಾತ್ರ, ಎಕ್ಸ್ಟ್ರಾ ಕಾಮಿಡಿ ಪ್ಯಾಕೇಜ್ ಅಂತೇನೂ ಇಲ್ಲ. ನೀವು ನೋಡ್ತಾ ಇದ್ದರೆ ಆ ಹುಸಿನಗು ಅಂತೀವಲ್ಲ ಅಂಥದ್ದು ತುಂಬ ಇರುತ್ತೆ. ನೋಡ್ತಾ ನೋಡ್ತಾ ಈ ಚೆನ್ನಾಗಿದೆ ಅಂತ ಅನಿಸ್ತಾ ಹೋಗುತ್ತೆ. ಎಲ್ಲವೂ ವರ್ಕ್ ಆಗಿದೆ. ಹಾಗಾದರೆ ಈ ಸಿನಿಮಾದಲ್ಲಿ ಬರೀ ಆ್ಯಕ್ಷನ್ ಮಾತ್ರ ಅಲ್ಲ, ಹಂಗೆ ನಗಿಸ್ತೀರಾ ಕೂಡ ಬಂದವ್ರಿಗೆ? ಖಂಡಿತ ನಗುತ್ತಾ ಆ್ಯಕ್ಷನ್ನ ನೋಡ್ತೀವಿ. ಆಮೇಲೆ ಆ್ಯಕ್ಷನ್ ಮಾಡಿದ್ರಿ ನೀವು ಇದರಲ್ಲಿ? ನಾನು ಮಾಡಿದ್ದೀನಿ ಆ್ಯಕ್ಷನ್ ಮಾಡಿದ್ದೀನಿ. ಒಂದು ಸೀನಲ್ಲಿ ಆ್ಯಕ್ಷನ್ ಮಾಡಿದ್ದೀನಿ. ಯಾವುದು ಸರ್ ಅದು? ಡ್ಯಾನ್ಸು ಮಾಡಿದ್ದೀನಿ. ಅಲ್ಲ, ಸಾಂಗ್ ಮಾಡಿದ್ರಾ ಸರಿ? ಯಾವುದು ಆ್ಯಕ್ಷನ್? ಯಾವುದು ಆ್ಯಕ್ಷನ್ ಒಂದಿದೆ ಅನ್ಕೊಂಡೆ ಹೀರೋನ. ವಾಟ್ ಈಸ್ ಆ್ಯಕ್ಷನ್ ಆ್ಯಕ್ಚುಲಿ? ಆ್ಯಕ್ಷನ್ ನಥಿಂಗ್ ಬಟ್ ಫೈಟ್, ಕರೆಕ್ಟ್, ಚೇಸಿಂಗ್. ಸರ್ ಫೈಟಿಂಗ್ ಎಲ್ಲ ಹೌದು ಮೇಡಮ್ ಇದೆ. ಸಿನಿಮಾ ನೋಡಿ, ನೀವು ಸಿನಿಮಾ ನೋಡಿ. ನಾನು ಆಗ್ಲೇ ಅನ್ಕೊಂಡೆ ಹೀರೋನ ಸೈಡ್ ಆಗ್ಬಿಟ್ಟು ನೀವು ಮಿಡ್ಲಲ್ಲಿ ಕೂತಿದ್ರಂದ್ರೆ ಏನೋ ಒಂದು ಇದೆ ಅಂತ ಹೇಳ್ಬಿಟ್ಟು. ಸರ್ ಸೆಕೆಂಡ್ ಹೀರೋ ಅಂತ ನಾನು ಅಲ್ಲ, ಅದು ಸೆಕೆಂಡ್ ಹೀರೋ ಅಂತ ಹೇಳ್ಬೋದು ಸರ್. ಡ್ಯಾನ್ಸ್ ಮಾಡಿದೀನಿ ಅಂತಿದ್ದೀರಾ, ಆಮೇಲೆ ಕಾಮಿಡಿ ಮಾಡಿದೀನಿ ಅಂತಿದ್ದೀರಾ, ಆಕ್ಷನ್ ಮಾಡಿದೀರಾ. ಎಕ್ಸ್ಪೆಕ್ಟ್ ಮಾಡ್ಕೊಂಡು ನೀವು ಎಲ್ಲ ಸಿನಿಮಾಗೂ ಈ ತರ ಹೇಳ್ತಾ ಇರಿ ನನಗೆ. ಪ್ಲಸ್ ಆಕ್ಟಿಂಗು ಮಾಡಿದ್ದಾರೆ ಅವರು. ಪ್ಲಸ್ ಆಕ್ಟಿಂಗು ಇದೆ ಸ್ವಲ್ಪ. ಇಲ್ಲ ಮೇಡಮ್, ತುಂಬ ಇಲ್ಲ, ಇವ್ರ ಕ್ಯಾರೆಕ್ಟರ್ ಸಖತ್ತಾಗಿದೆ. ಇನ್ನೊಂದು ಮೇಡಮ್ ಫ್ಯಾಕ್ಟ್ ಮಾತಾಡಿದ್ರೆ, ಇವರೇ ಪ್ರೊಡ್ಯೂಸರು, ಇವರೇ ಹೀರೋ. ಇವರೊಂದು ಸ್ಪೇಸ್ನ ಕ್ರಿಯೇಟ್ ಮಾಡ್ಕೋಬೇಕಲ್ವಾ, ಮಾಡ್ಕೊಳ್ತಾರೆ ಸಾಮಾನ್ಯವಾಗಿ. ಹಾಗಿಲ್ಲ ಮೇಡಮ್. ಒಳ್ಳೆ ಡೈಲಾಗ್ ಇದೆ, ಸಮಯ ಕೊಡಿ, ಅವ್ರು ಒಳ್ಳೆ ಡೈಲಾಗ್ ಕೊಡಿ, ಆ್ಯಕ್ಷನ್ಗೆ ರಿಯಾಕ್ಷನ್ ತೊಗೊಳ್ಳೋಣ. ಬರೀ ನಾಟ್ ಓನ್ಲಿ ವಿತ್ ಮೀ, ಯಶ್ ಅವ್ರ ಜೊತೆ ಆಗ್ಬೋದು, ಯಶ್ ಶೆಟ್ಟಿ ಜೊತೆ ಆಗ್ಬೋದು, ಯಾರ ಜೊತೆನೇ ಆಗಲಿ ಇಂಟ್ರ್ಯಾಕ್ಟ್ ಮಾಡ್ತಾನೆ. ಈ ಸ್ವಭಾವನೇ ಎಲ್ಲರನ್ನೂ ಕೂಡಿಸ್ಕೊಂಡು ಚೆನ್ನಾಗಿ ಮಾಡೋಕ್ಕೆ ಸಾಧ್ಯ ಆಗಿರೋದು. ಎಸ್ ಸರ್, ಈ ಕತೆನ ನೀವು ಓಕೆ ಮಾಡ್ಬೇಕು ಅಂತ ಹೇಳಿ, ಬಿಕಾಸ್ ಯಾಕಂದ್ರೆ ಈ ಸಿನಿಮಾದಲ್ಲಿ ಡೈರೆಕ್ಟರ್ ಕೂಡ ಹೊಸಬ್ರು, ಆಮೇಲೆ ನಾಯಕ ನಟ ಕೂಡ ಹೊಸಬ್ರು. ನಾನು ಈ ಒಂದ್ ಪಾತ್ರಕ್ಕೆ ನಾನು ಓಕೆ ಮಾಡ್ಬೇಕು ಅಂತ ಹೇಳಿದಕ್ಕೆ ಮೇನ್ ರೀಸನ್ ಏನು ಸರ್? ಕತೆ ಬಂದು ಕತೆ ಹೇಳಿದಾಗ ಅದರಲ್ಲಿರುವಂತಹ
ಏನು ನಾವು ಜಿಸ್ಟ್ ಅಂತ ಹೇಳ್ತೀವಿ, ಕತೆ ತಿರುಳು, ಅದು ತುಂಬ ಚೆನ್ನಾಗಿತ್ತು. ಅದಲ್ಲದೆ 2 ಗೆಟಪಲ್ಲಿ ಇದೆ ಈ ಕ್ಯಾರೆಕ್ಟ್ರು. ಒಂದು ಮಾಡರ್ನ್ ಆಗಿಬಿಟ್ಟು, ಒಂದು ಫ್ಲ್ಯಾಶ್ಬ್ಯಾಕಲ್ಲಿ ಬರುವಂಥ ಕತೆ. ಅದು ಬಿಟ್ಟು ಟೀಮ್ ತುಂಬ ಚೆನ್ನಾಗಿತ್ತು. ಅವರು ಚೂಸ್ ಮಾಡಿದಂಥ ಟೆಕ್ನಿಕಲ್ ಟೀಮ್ ಆಗಿರ್ಬೋದು, ಆರ್ಟಿಸ್ಟ್ ಆಗಿರ್ಬೋದು, ಒಬ್ರಿಗಿಂತ ಒಬ್ಬರು ಒಂದು ಒಳ್ಳೆ ಫೈಟ್ ಇತ್ತು ಅದರಲ್ಲಿ. ಸೊ ಆ ಒಂದು ವಿಷಯಕ್ಕೆ ನಾನು ಓಕೆ ಅದ, ನಂಗೆ ಚೆನ್ನಾಗಿ ಅನ್ನಿಸ್ತು ಅಂತ. ಸರ್, ಇದು ನಿಮ್ಮ ಮೊದಲನೇ ಸಿನಿಮಾ. ಯೂಶಲಿ ಏನಾಗುತ್ತೆ ಅಂದ್ರೆ ಮೊದಲನೇ ಸಿನಿಮಾ ಅಂದ್ರೆ ಈ ಲವರ್ ಬಾಯ್ ಆಗಿ ಚಿಕ್ಕ ಪುಟ್ಟ ಪಾತ್ರಗಳು ಮಾಡೋದು ಈಸಿ ಅನ್ಸುತ್ತೆ. ಬಟ್ ನಾವು ಟೀಸರ್ ನೋಡಿದಾಗ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಸರ್ ನಿಮ್ಮ ಒಂದು ಪಾತ್ರ ಏನಿದೆ. ನೀವು ಅದನ್ನ ಮೆಂಟಲಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ ಹೇಗೆ, ಆಮೇಲೆ ಅದನ್ನ ಹೇಗೆ ನೀವು ಅದನ್ನ ಎಕ್ಸಿಕ್ಯೂಟ್ ಮಾಡಿದ್ರಿ, ಹೆಂಗೆ ಪ್ರಿಪರೇಷನ್ ಮಾಡ್ಕೊಂಡ್ರಿ ಸರ್ ಈ ಪಾತ್ರಕ್ಕೆ? ಇದಕ್ಕೊಂದು ನಾನು ಆನ್ಸರ್ ಮಾಡ್ತೇನೆ. ನನಗೆ ನಟರಾಜ್ ಅವರು ತುಂಬ ಖುಷಿ ಏನಂತಂದರೆ, ನಾನು ಇಂಡಸ್ಟ್ರಿಗೆ ಬಂದಾಗ ನಾನು ಸೂಜಿದಾರ ಅಂತ ಒಂದು ಮೂವಿ ಮಾಡಿದೆ, ಅದರಲ್ಲಿ ಹೀರೋ ಆಗಿ ಮಾಡಿದೆ, ಸರಿನಾ. ಅದ ನಂತರ ನನಗೆ 5-6 ಸ್ಕ್ರಿಪ್ಟ್ ಬಂತು, ಲವ್ ಸಬ್ಜೆಕ್ಟ್ ಆಗಿಬಿಟ್ಟು ಬಂದು. ಸೊ ಒಬ್ಬ ಆರ್ಟಿಸ್ಟ್ ಆಗಿಬಿಟ್ಟು ಎಲ್ಲ ಕಡೆ ಸ್ವಲ್ಪ ಆ್ಯಕ್ಟಿಂಗ್ ಆಗಿ ಓದಿಬಿಟ್ಟು ಬಂದು ಇಲ್ಲಿ ನಿಂತ್ಕೊಂಡು ನಾನು ಡಿಸೈಡ್ ಮಾಡಿದೆ, ಇದು ನನಗಲ್ಲ. ಅಂದರೆ ನನಗೆ ತಕ್ಕದಾದಂಥ ಸ್ಕ್ರಿಪ್ಟ್ ಮಾಡಿದರೆ ನಾನು ಇಲ್ಲಿ ಜೀವಿಸಬಲ್ಲೆ, ಇಲ್ಲಿ ಗೆಲ್ಲಬಲ್ಲೆ. ಹೀಗೆ ರೂಟ್ ಹೋಗ್ತಿದೆ. 4 ಜನ ಹುಡುಗರು ಬಂದುಬಿಟ್ಟು ನನ್ನ ನೋಡಿದ ತಕ್ಷಣ ಮರಳಾಗುವಂಥ ಒಂದು ಫಿಗರ್ ನಾನಲ್ಲ. ನಾನು ಮಾಡೋದು ನನಗೆ ನಂಬಿಕೆ ಇಲ್ಲ ಅಂದಮೇಲೆ ಆಡಿಯನ್ಸ್ ಹೆಂಗೆ ನಂಬ್ತಾರೆ? ಓಕೆನಾ, ನನಗೆ ಅದು ಫಿಕ್ಸ್ ಆಯಿತು. ಈಗ ಹಿಂಗೆ ನಾವು ಈ ಮೂವಿ ಆಗ್ತಿರ್ಬೇಕಾದ್ರೆ ಹಿಂಗೆ ಮೂವಿ ಅಂತ ಟೀಸರೆಲ್ಲ ಬಿಟ್ಟ ಮೇಲೆ ಒಬ್ಬರದ್ದು ಯಾರೋ ಒಂದು ಡಿಸ್ಕಷನ್ ಆಗಬೇಕಾದ್ರೆ ನಾನೊಂದು ಮಾತು ಹೇಳಿದೆ. ನನಗೆ ತುಂಬ ಇಷ್ಟ ಆಗಿದೆ ಇತ್ತೀಚಿನ ದಿನಗಳಲ್ಲಿ ನಟರಾಜ್ ಅವರು. ಬಿಕಾಸ್ ಕರಿಕಾಡದಲ್ಲಿ ಅವ್ರದ್ದೇನೋ ಒಂದು ಔಟ್ಫಿಟ್ ಇದೆ, ಅದಕ್ಕೆ ತಕ್ಕದಾದ ಕ್ಯಾರೆಕ್ಟರ್ನ ಅವರೇ ರೆಡಿ ಮಾಡಿಕೊಂಡು, ಅವ್ರು ಮತ್ತು ಡೈರೆಕ್ಟರ್ ಸರ್ಗೆ ರೆಡಿ ಮಾಡಿಕೊಂಡು, ಎಲ್ಲೂ ಕೂಡ ಅದು ಹೀರೋ ಅಂತ ಅನಿಸ್ಬಾರ್ದು, ಒಂದು ಕ್ಯಾರೆಕ್ಟರ್ ಅಂತ ಅನಿಸ್ಬೇಕು. ಅದರ ವೇಷಭೂಷಣ ಆಗಿರ್ಬೋದು, ಆ್ಯಕ್ಟಿಂಗ್ ಸ್ಟೈಲ್ ಆಗಿರ್ಬೋದು, ಅಲ್ಲಿ ಬರುವಂಥ ಸಂದರ್ಭಗಳಾಗಿರ್ಬೋದು, ಏನೇ ಸಿಚುವೇಶನ್ ಇದ್ದರೂ ಕೂಡ ತಕ್ಕಂತೆ ಅಂದರೆ ನಂಬಬೇಕು ಜನ. ನಂಗೆ ನೋಡಿದ ತಕ್ಷಣ ಇವರೇನು ಹ್ಯಾಂಡ್ಸಮ್ಮಾಗಿ ಕಾಣಿಸ್ತಾ ಇಲ್ಲ ಅಲ್ಲಿ, ಇವರಿಗೆ ಈಗ ಏನು ಹ್ಯಾಂಡ್ಸಮ್ಮಾಗಿ ಕೂತಿದ್ದಾರೆ, ಅದಕ್ಕಿಂತಲೂ ಭಿನ್ನವಾಗಿ ನಂಗೆ ಆ ಊರಿನ ಒಬ್ಬ ಯುವಕ ಆ ಥರ ಅನಿಸ್ಬೇಕು, ಆ ಥರ ಅನಿಸಿದ್ದಾರೆ. ಯಾಕಂದರೆ ಅವ್ರನ್ನ ಅವ್ರು ಆ ಥರ ಟೋನ್ ಮಾಡ್ಕೊಂಡಿದ್ದಾರೆ. ನಂಗೆ ಆ ಒಂದು ಮೆಂಟಲಿಟಿ ತುಂಬ ಇಷ್ಟ ಆಯಿತು. ಯಾಕಂದ್ರೆ ನಾನು ಅದನ್ನು ಇಷ್ಟಪಡ್ತೀನಿ, ನಂಗೆ ಆ ಥರ ನಂಗೆ ಇಷ್ಟ ಆಗುತ್ತೆ. ಯಾವತ್ತೂ ಕೂಡ ಒಂದು ಡಾರ್ಕ್ ಸೈಕೋಪಾತ್ ಆಗಿರ್ಬೋದು, ಒಂದು ಡಾರ್ಕ್ ಕ್ಯಾರೆಕ್ಟರ್ ನಾನು ಸೂಟ್ ಆಗ್ತೀನಿ ಅಲ್ಲಿಗೆ. ಅದು ಲೀಡ್ ಆಗಿದ್ದರೆ ನಾನು ಆರಾಮಾಗಿ ಮಾಡ್ಬೋದು, ಯಾಕಂದರೆ ನನಗೆ ಬಿಲೀವ್ ಆಗುತ್ತೆ ನಾನು ಆ ಕ್ಯಾರೆಕ್ಟರ್ ಮಾಡೋಕ್ಕೆ. ನಾನು ಬಿಲೀವ್ ಮಾಡಿದ್ರೆ ಇಡೀ ಊರು ಜನ ಬಿಲೀವ್ ಮಾಡ್ತಾರೆ, ಇಡೀ ಕರ್ನಾಟಕ ಬಿಲೀವ್ ಮಾಡ್ತಾರೆ. ಕೆಲವೊಂದು ಕ್ಯಾರೆಕ್ಟರ್ ನನಗೆ ಬಿಲೀವ್ ಮಾಡೋಕ್ಕಾಗಲ್ಲ ಆ ಪ್ಲೇಸ್ಮೆಂಟಲ್ಲೇ. ನಾನು ಅಂಥದ್ದು ಮಾಡೋಕ್ಕೆ ಹೋದಾಗ ಪೆಟ್ಟು ತಿನ್ನೋದು ನಾನೇ. ಕೆಲವು ಸಲ ನಾವು ಕೆಲವೊಂದು ಮೂವಿ ಮಾಡಿರ್ತೀವಿ, ರಿಲೀಸ್ ಟೈಮ್ ಬರಬೇಕಾದ್ರೆ ಕಣ್ಣಲ್ಲಿ ನೀರು ಬಂದಿರುತ್ತೆ ನಮಗೆ. ಇದು ಹೀರೋ ಹಾಗೆ ಯಾರು ತಗೋತಾರೆ ಅವ್ರಿಗೆ ಮಾತ್ರ. ನಾವು ಕ್ಯಾರೆಕ್ಟರ್ ಆರ್ಟಿಸ್ಟ್ ಮಾಡಿದಾಗ ನಮಗೆ ಯಾವ ಪ್ರಾಬ್ಲಮ್ಮೂ ಆಗಲ್ಲ, ನಾವು ಜಸ್ಟ್ ಅದರಲ್ಲಿ ಪಾರ್ಟ್ ಅಷ್ಟೇ. ಹೀರೋ ಆಗಿ ಎದುರು ನಿಂತ್ಕೋತೀವಲ್ವಾ, ಆವಾಗ ಅದು ರಿಲೀಸ್ ಬರಬೇಕಾದ್ರೆ ನಾನು ಯಾಕೆ ಚೂಸ್ ಮಾಡಿದೆ, ನನಗೆ ಇದು ಬೇಕಿತ್ತಾ, ಆ ಕ್ವಶನ್ಸ್ ರೈಸ್ ಆಗುತ್ತೆ. ನಾನು ತುಂಬ ಜನ ಆರ್ಟಿಸ್ಟ್ ಹತ್ರ ಕೇಳಿದ್ದೀನಿ ಇದನ್ನು, ಹೀರೋಗಳ ಹತ್ರ, ಹೊಸ ಹುಡುಗರಾಗಿರ್ಬೋದು, 2-3 ಮೂವಿ ಮಾಡಿದವರಾಗಿರ್ಬೋದು. ನನಗೆ ಆ ಒಂದು ಮೆಂಟಲಿಟಿ ಇರೋದು ನನಗೆ ತುಂಬ ಇಷ್ಟ ಆಗಿದೆ. ಯಾಕಂದರೆ ಎಲ್ಲೂ ಕೂಡ ಅವರನ್ನು ಹೀರೋ ಆಗಿ ಪೋರ್ಟ್ರೇ ಮಾಡಿಲ್ಲ, ಒನ್ ಆಫ್ ದ ಮೈನ್ ಕ್ಯಾರೆಕ್ಟರ್ ಆಗಿಬಿಟ್ಟು ಪೋರ್ಟ್ರೇ ಮಾಡಿದ್ದಾರೆ ಎಲ್ಲದರಿಂದ, ಅಲ್ವಾ ಸರ್? ಕರೆಕ್ಟ್, 100% ಕರೆಕ್ಟ್. ಹೌದು ಸರ್. ಅಂದ್ರೆ ನಾವು ಪಾತ್ರದಲ್ಲಿ ನೋಡ್ಬೋದು ನೀವು ಹೇಗ್ ಕಾಣಿಸ್ಕೊಂಡಿದ್ರಿ. ಯೂಶಲಿ ಹೀರೋ ಆಗಿ ಕಾಣಿಸ್ಕೊಂಡಾಗ ಸ್ವಲ್ಪ ಚೆನ್ನಾಗಿ ಕಾಣಿಸ್ಕೋಬೇಕು ಅಂತ ಹೇಳಿ ಡ್ರೆಸ್ ಆಗಿರ್ಬೋದು ಎಲ್ಲ, ಬಟ್ ನೀವು ಹಾಗೆ ಕಾಣಿಸ್ಕೊಂಡಿಲ್ಲ. ಕರೆಕ್ಟ್. ನಾನು ಆ್ಯಕ್ಚುಲಿ ನನ್ನನ್ನು ಕಾಣಿಸ್ಕೊಳಕ್ಕೆ ನಾನು ಮೂವಿ ಮಾಡ್ತಾ ಇಲ್ಲ. ಸೊ ಸ್ಟೋರಿ ಎಲ್ಲ ಕರೆಕ್ಟಾಗಿ ಜನಕ್ಕೆ ಹೇಳ್ಬೇಕು, ಅವ್ರಿಗೆ ಎಂಟರ್ಟೈನ್ ಮಾಡಬೇಕಂತ ಮಾಡ್ತಿರೋದು. ಸಿ ಅಗೈನ್ ವೆಂಕಿ ನಾವೆಲ್ಲ ಡಿಸ್ಕಸ್ ಮಾಡಿದಾಗ ಫಸ್ಟಿಗೆ ಗ್ಲಾಮರಸ್ ಒಂದು ಲವ್ ಸ್ಟೋರಿ ಅಂತಲೇ ಇದ್ದಿದ್ದು. ಬಟ್ ಅದೇ ಇವ್ರು ಹೇಳ್ದಂಗೆ ನನಗೇನು ಸೂಟ್ ಆಗುತ್ತೆ, ನನಗೇನು ಕಾನ್ಫಿಡೆನ್ಸ್ ಇರುತ್ತೆ ಅದನ್ನು ಮಾತ್ರ ನನಗೆ ಮಾಡೋಕ್ಕಾಗತ್ತೆ. ಸೊ ಅದ್ರ ಮೇಲೆ ನಮಗೆ ಲೈನ್ ಇತ್ತು, ಒಂದು ಲೈನ್ ಇದ್ದಿದ್ದರಿಂದ ಅದನ್ನು ನಾವು ಕರೆಕ್ಟಾಗಿ ಕಂಪೋಸ್ ಮಾಡಿ ಅದನ್ನು ನಾವು ತೆರೆ ಮೇಲೆ ತರ್ತಾ ಇದ್ದೀವಿ ಈಗ. ಸೊ ಹಾಗೆ ಅದಕ್ಕೆ ಇದು ಮಾಸ್ ಆಗಿ ಆ ಕ್ಯಾರೆಕ್ಟರ್ ನಾನೇನು ನೋಡಿದ್ದೆ ಚಿಕ್ಕವನಿದ್ದಾಗ, ನಮ್ಮ ತಂದೆ ಅವರ ಗ್ಯಾಂಗ್ ಫ್ರೆಂಡ್ಸ್ ಎಲ್ಲ ಯಾವ ಥರ ಹಂಟಿಂಗ್ ಮಾಡ್ತಿದ್ರು, ಹೆಂಗೆ ಮಾಸ್ ಆಗಿರ್ತಾಯಿದ್ರು ಅವರೆಲ್ಲ ಅಂತ, ಅದನ್ನು ವಿ ಆರ್ ಟ್ರೈಂಗ್ ಟು ಬ್ರಿಂಗ್ ಇಟ್ ಆನ್ ಸ್ಕ್ರೀನ್ ಅಷ್ಟೇ. ಸೊ ಹಾಗಾಗಿ ಆ ಕ್ಯಾರೆಕ್ಟರ್ ಹಂಗೆ ಇರುತ್ತೆ. ಕಾಡ ಅನ್ನೋ ಕ್ಯಾರೆಕ್ಟರ್ ಹೆಂಗೆ, ಕಾಡ ಅಂದರೆ ಒಂಥರ ಕಾಡ್ ಥರ ಇದೇನೇನೋ ಒಂದು ಕ್ಯಾರೆಕ್ಟರ್ ಅದು. ಸೊ ಅಷ್ಟೇ ಮಾಸ್ ಆಗಿರುತ್ತೆ, ಅದು ಸ್ವಲ್ಪ ಸೂಟ್ ಆಗುತ್ತೆ ಅಂತ ನಮಗೆ ಅನಿಸ್ತು ಅದನ್ನು. ಸೊ ಅದನ್ನು ಅದ್ರ ಮೇಲೆ ನಾವು ಕಥೆನ ತೊಗೊಂಡೋಗ್ತೇವೆ. ಕರಿ ಅಂದರೆ ಬ್ಲ್ಯಾಕ್ ಅಂತ ಎಲ್ಲರೂ ಅಂದ್ಕೊತಾರೆ, ಬ್ಲ್ಯಾಕ್ ಅಲ್ಲ. ಕರಿ ಅಂದರೆ ಎಲಿಫೆಂಟ್, ಆನೆ. ಕಾಡ ಅಂದರೆ ಹೀರೋನ ಹೆಸರು. ಕಾಡ ಆನೆಯಷ್ಟು ಪವರ್ಫುಲ್ ಅನ್ನೋದೇ ಈ ಕಥೆ ಟೈಟಲ್ನ ಒಂದು ಮೀನಿಂಗ್. ಅಂದರೆ ಈ ಮೂವಿಯಲ್ಲಿ ಅವನು ಅಷ್ಟು ಪವರ್ಫುಲ್ ಆಗಿರ್ತಾನೆ ಅಂತ. ಈ ಆನೆನ ಬೇಟಾಡೋದು ಅಷ್ಟು ಈಸಿ ಅಲ್ಲ. ಇವನ್ ಸಿಂಹಕ್ಕೂ ಕೂಡ ಕಷ್ಟ ಆಗುತ್ತೆ, ಹುಲಿ ಕೂಡ ಕಷ್ಟ ಆಗುತ್ತೆ. ಸೊ ಅಷ್ಟು ಪವರ್ಫುಲ್ ಆಗಿರುತ್ತೆ ಅದು. ಸೊ ಅದಕ್ಕೆ ಆ ಟೈಟ್ಲ್, ಈ ಕ್ಯಾರೆಕ್ಟ್ರು, ಕಾಡನ್ ಕ್ಯಾರೆಕ್ಟ್ರು ಅಷ್ಟು ಪವರ್ಫುಲ್ ಆಗಿರೋದ್ರಿಂದ ಹಂಟಿಂಗಲ್ಲಿರ್ಬೋದು, ಊರಲ್ಲಿ ಅವನು ಬಿಹೇವಿಯರ್ ಇರ್ಬೋದು, ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡೋ ರೀತಿ ಇರ್ಬೋದು. ಸೊ ಅದೆಲ್ಲದು ಅಷ್ಟು ಪವರ್ಫುಲ್ ಆಗಿರುತ್ತೆ. ಅಂದರೆ ಮಾಸಿಯಾಗಿರುತ್ತೆ, ಯಾರಿಗೂ ಎದುರಲ್ಲ, ಯಾರಿಗೂ ಕೇರ್ ಮಾಡಲ್ಲ. ಸೊ ಫ್ರೆಂಡ್ಸ್ ಜೊತೆ ಮಾತ್ರನೇ ಫ್ರೆಂಡ್ ಆಗಿರೋದು. ಸೊ ಈ ಥರ ಹೋಗುವಂಥ ಒಂದು ಕ್ಯಾರೆಕ್ಟರ್ ಇರೋದ್ರಿಂದ ಟೈಟ್ಲ್ ಅದು ಸಖತ್ ಸೂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಡೈರೆಕ್ಟರ್ ಅದನ್ನು
ಕಾಡ ಅಂತ ಫಿಕ್ಸ್ ಆಗಿತ್ತು, ಅದಕ್ಕೆ ಕರಿ ಅಂತ ಒಂದು ಬ್ಯೂಟಿಫುಲ್ ವರ್ಡ್ನ ಆ್ಯಡ್ ಮಾಡಿ ಕರಿ ಕಾಡ ಅಂತ ಮಾಡಿದ್ದಾರೆ ಅದನ್ನು. ಸರ್ ಇನ್ನು ಈ ಸಿನಿಮಾ ಟೀಸರ್ ನೋಡಿದಾಗ ಒಂಥರ ಕತ್ಲೆಲೆ ಶೂಟಿಂಗ್ ಮಾಡಿರೋದು, ಕಾಡ್ ಮಧ್ಯೆ ಶೂಟಿಂಗ್ ಮಾಡಿರೋ ತರ ಕಾಣಿಸುತ್ತೆ. ಏನಾದ್ರೂ ಒಂದ್ ಘಟನೆ ಭಯ ಪಡಿಸಿದ್ದು ಆತರ ಏನಾದ್ರು ಭಯ ಪಟ್ಟಿದ್ದು ಏನಾದ್ರು ಇದೆಯಾ ಸರ್? ಅಲ್ಲ, ಭಯ ಪಟ್ಟಿದ್ದೆಲ್ಲ ರಿಸ್ಕ್ ಏನಂದರೆ, ಈಗ ನೋಡಿ ನಾವೆಲ್ಲ ಇಲ್ಲಿ ಬೆಳೆದಿರೋರು, ನಾವು ಚಪ್ಪಲಿ ಇಲ್ಲದಿದ್ರೆ ಆಚೆ ನಡೆಯೋಕ್ಕೆ ಆಗಲ್ಲ. ಸೊ ಆ ಲೊಕೇಶನ್ಸ್ ಎಲ್ಲ ನಾವು ಓಡೋದು, ಚಪ್ಪಲಿ ಇಲ್ದಿರ ಬೀಳೋದು ಎಲ್ಲ ಇದೆಯಲ್ಲ, ಸಿಂಪಲ್. ಇವರ ಜೋಳದ ಕಡ್ಡಿ ಬೆಳೆದಿರೋದಾಗ, ಜೋಳನ ಕೊಯ್ದುಬಿಟ್ಟಾಗ ಕಡ್ಡಿ ಉಳ್ಕೊಂಡಿರುತ್ತಲ್ಲ, ಅಲ್ಲಿ ನಡಿಬೇಕು ಅಂದ್ರೇ ಅಷ್ಟು ಈಸಿ ಕೆಲಸ ಅಲ್ಲ. ಇವ್ರಿಗೆ ಅಂದರೆ ಇವ್ರಿಗೆ ಆ ವಾತಾವರಣ ಗೊತ್ತು. ಇವರು ಬೇಸಿಕ್ಲಿ ಫ್ರಮ್ ಇವರೂರಲ್ಲೇ ಶೂಟ್ ಮಾಡಿದ್ದು ಒಂದು ಫ್ಯೂ ಎಪಿಸೋಡ್ಸು. ಸೊ ಇವ್ರಿಗೆ ಗೊತ್ತದು ಹೇಗೆ ಏನು ಅಂತ, ಇವ್ರಿಗೆ ಅಭ್ಯಾಸ ಇದೆ. ನಮ್ಗೆ ಅವೆಲ್ಲ ಇಲ್ಲವೇ ಇಲ್ಲ. ನಮಗೆ ಸಾಹಸ ಅದು, ಇವ್ರಿಗೆ ಸಿಂಪಲ್ ಅದು, ನಮಗೆ ಸಾಹಸ. ಸರ್ ಯಾವುದನ್ನ ಒಂದು ಶಾರ್ಟು ಮಿಡ್ ಶಾರ್ಟ್ ಇದೆ ಚಪ್ಪಲಿ ಹಾಕಿಬಿಡಿ ಸಾರ್ ಅಂತ ನಾವು ಕೇಳ್ಕೊತಾ ಇದ್ವಿ. ಸೊ ಇವೆಲ್ಲನೂ ಇದೆಯಲ್ಲ, ಇದಕ್ಕೆಲ್ಲ ನಾವು ಮೆಂಟಲಿ ಸೆಟ್ ಆಗಿರಲಿಲ್ಲ. ಅಲ್ಲಿ ಮಾಡಿಸಿದಾಗ ಒಂದೊಂದೇ ನಮಗೆ ಎಕ್ಸ್ಪೀರಿಯನ್ಸ್. ಬೆಟ್ಟದಲ್ಲೂ ಅಷ್ಟೇ, ಕಾಡಲ್ಲೂ ಅಷ್ಟೇ, ಡೆಫಿನೆಟಾಗಿ ಒಂದು ವಿಭಿನ್ನವಾದ ಎಕ್ಸ್ಪೀರಿಯನ್ಸ್. ಅಲ್ಲೊಂದು ಜೋಳದ ಗದ್ದೆಯಲ್ಲಿ ಇದಾಕಿದ್ವಲ್ಲ, ಏನಾಯ್ತಕ್ಕೆ ಏನು ಹೇಳ್ತಾರೆ, ಸೆಟ್ ಅದೇನು ಹಟ್ ತುಂಬ ಚೆನ್ನಾಗಿತ್ತು. ಶೂಟ್ ಇಲ್ದಿದ್ದಾಗ ಇವ್ರದ್ದು ಅಲ್ಲೆಲ್ಲ ನಡೀತಾ ಇರುತ್ತೆ, ಈ ಹಟ್ಟಲ್ಲಿ ಮಲಗ್ತಾ ಇರೋದು, ಮಧ್ಯಾಹ್ನ ಆದಂಗೆ ಊಟ ಮಾಡ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಮಲಗಿದ್ದು ಒಂದು ಎಕ್ಸ್ಪೀರಿಯನ್ಸು. ರಾತ್ರಿ ಒಂದು ದಿವಸ ನಾವು ಆ ಹಟ್ ಮೇಲೆ ಒಂದು ಪಾರ್ಟಿ ಮಾಡಿದ್ವಿ, ಅದೊಂದು ಒಳ್ಳೆ ಎಕ್ಸ್ಪೀರಿಯನ್ಸು. ಹಟ್ಟು ಒಂದು ಕ್ಯಾರೆಕ್ಟರ್ ಅಂದರೆ ಒಂದು ಸಿನಿಮಾದಲ್ಲಿ ಒಂದು ಎಪಿಸೋಡ್ ಇದೆ ಅಂದರೆ ಆ ಥರ ಇರುತ್ತೆ. ಅದರ ಮುಂದೆನೇ ತಾನೆ ನಿಮ್ದು ಆಲ್ಮೋಸ್ಟ್ ಫೈಟ್ ಎಲ್ಲ ಆಗಿದೆ ಅಲ್ಲೇನಾಗಿದ್ದು. ತುಂಬ ಚೆನ್ನಾಗಿತ್ತು, ಒಳ್ಳೆ ಗಾಳಿ ಬೀಸ್ತಾ ಇತ್ತು, ಒಂದು ಒಳ್ಳೆ ನಿದ್ದೆ ಬರ್ತಿತ್ತು ಅಲ್ಲಿ. ಅದಲ್ಲದೆ ಎನ್ವೈರ್ಮೆಂಟ್ ತುಂಬ ಚೆನ್ನಾಗಿದೆ, ಸುತ್ತ ಜೋಳ, ಅದರ ಮಿಡ್ಲಲ್ಲಿ ಒಂದು ಹಟ್ಟು ದೊಡ್ಡದಾಗಿ ಚೆನ್ನಾಗಿತ್ತು. ಸುತ್ತ ಎಂಡ್ ನೋಡಿದ್ರೆ 360 ಡಿಗ್ರಿ ಮೌಂಟೇನ್ಸ್ ಇರುತ್ತೆ. ಸೊ ಆ ಥರ ಒಂದು ವ್ಯೂ, ಲಾಂಗ್ ವ್ಯೂನಲ್ಲಿ ಒಂದು 3 ಕಿಲೋಮೀಟರ್ಸ್ ಇದೆ. ಹೌದು. ಅಲ್ಲ, ಹಂದಿ ನಡೆಯೋ ಪ್ರೋಸೆಸ್ ನಮಗೆ ಗೊತ್ತಿಲ್ಲ, ನನಗೆ ಗೊತ್ತಿರಲಿಲ್ಲ. ಸುಮ್ಮನೆ ಹೋಗಿ ಏನು ಇಟ್ಕೊಳಕ್ಕೆ ಅದೇ ಮಲ್ವೆ, ನಮಗೆ ಗೊತ್ತಿಲ್ಲ ಅದು. ಅದನ್ನು ಹೇಗೆ ಪ್ಲ್ಯಾನ್ ಮಾಡ್ತಾರೆ ಅನ್ನೋದು ಒಂದಷ್ಟು ಎಪಿಸೋಡ್ಸ್ ಇದೆ, ಮಚ್ಚವಾಗಿದೆ, ಚೆನ್ನಾಗಿದೆ. ಅದೊಂಥರ ಒಂದು ಯಾರಿಗೆ ಗೊತ್ತಿರಲ್ವೋ ಅವ್ರಿಗೆ ಒಂದು ಒಳ್ಳೆ. ಕಾಡ್ ಪ್ರಾಣಿಗಳನ್ನ ಏನಾದ್ರು ನೋಡಿದ ಎಕ್ಸ್ಪೀರಿಯನ್ಸ್ ಏನಾದ್ರು ಆಯ್ತಾ? ಭಯ ಆಗಿದ್ದು ಯಾವ್ದಾದ್ರು ಕಾಡ್ ಪ್ರಾಣಿ ಬಂದಿದ್ದು ಆತರ ಏನಾದ್ರು? ಯಾವುದು ಸರ್ ನೀವು ನೋಡಲಿಲ್ಲ? ಹಾವುಗಳು ಇವು ನೋಡೋದು ಎಷ್ಟೇ ಬಿಟ್ಟು. ನಾರ್ಮಲ್ ಆಗಿ ಹೆಂಗಂದ್ರೆ ಕಾಡು ಪ್ರಾಣಿಗಳು ಹೆಂಗಂದ್ರೆ ಜನ ಎಲ್ಲಿರ್ತಾರೆ ಅಲ್ಲಿ ಬರಲ್ಲ, ಅದು ಅಷ್ಟು ಈಸಿಯಾಗಿ. ಜನ ಇದ್ದಾಗ ಅದು ಸ್ಮೆಲ್ಗೆ ಬರೋದು. ಬಟ್ ಕೆಲವೊಂದ್ ಕಡೆ ಜನ ಇರೋ ಕಡೆನೇ ಚಿರತೆ ಕಾಣಿಸ್ಕೊಂಡಿರುತ್ತೆ, ಆತರ ಏನಾದ್ರು ಭಯ ಇತ್ತಾ ನಿಮ್ಗೆ? ಎಲ್ಲಿ ಏನಾದ್ರು ಕಾಡ್ ಪ್ರಾಣಿ ಬಂದ್ಬಿಡುತ್ತೋ ಅಂತ? ಮೈಕ್ರೋಫೋನ್ ಇಲ್ದಿರ ಶಾರ್ಟೇ ತೆಗಿಯಲ್ವಲ್ಲ, ಹಲೋ ಆಕ್ಷನ್ ಅಂತ ಇದ್ರೆ ಪಾಪ ಅವು ಓಡ್ತಾ ಇರತ್ವೆ ಆ ಕಡೆಗೆ, ಯಾರನ್ನ ಇದ್ರೂ ಸುಳಿಯಲ್ಲ. ಸೌಂಡ್ ಜಾಸ್ತಿ ಇತ್ತಲ್ಲ, ನಾವು 100 ಪೀಪಲ್ ಇರ್ತಿದ್ವಿ ಅಲ್ಲಿ. ಲೈಟ್ ಜಾಸ್ತಿ, ನೈಟ್ ಶೂಟ್ ಜಾಸ್ತಿ ಇರೋದ್ರಿಂದ ಲೈಟ್ ಜಾಸ್ತಿ ಇದ್ದಾಗ ಪ್ರಾಣಿಗಳು ಬರಲ್ಲ. ಸೊ ಆ ಥರ ಏನು ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಬಟ್ ಎಸ್, ಚಿರತೆ ಇರೋದಂತೂ ನಿಜ. ಮೊನ್ನೆನೂ ನ್ಯೂಸಲ್ಲೆಲ್ಲ ನೋಡಿದ್ರಿ ಅಂತಂತೆ, ಆ ಸರೌಂಡಿಂಗಲ್ಲಿ ಒಬ್ರದ್ದು ಕೈಯೆಲ್ಲ ಕಿತ್ತಾಕ್ಬಿಟ್ಟಿತ್ತು ಚಿರತೆ. ಹೌದು, ನಿಮಗೆ ಕಡೂರು ಹತ್ರ ಅಂತ ಕೇಳಿರ್ತೀರಿ, ಸಕ್ರಾಯಪಟ್ಟಣ ಕಡೂರು ಆ ಸರೌಂಡಿಂಗಲ್ಲಿ. ಸೊ ಅದೆಲ್ಲ ನಡೀತಾ ಇರುತ್ತೆ, ಅಲ್ಲೇ ಶೂಟ್ ಮಾಡಿ. ಪರವಾಗಿಲ್ಲ, ಹಾಗಾದ್ರೆ ನೀವೇನು ಭಯ ಪಡದೆ ಶೂಟಿಂಗ್ ಎಲ್ಲ ಮಾಡ್ಕೊಂಡ್ ಬಂದಿದ್ದೀರಾ? ಭಯದಲ್ಲೇ ಶೂಟ್ ಮಾಡಿದ್ದೀವಿ, ಏನೂ ಬಂದಿಲ್ಲ ಅಷ್ಟೇ. ಅದು ಇರುತ್ತೆ. ಓಡೋಗ್ತಾ ಇದ್ದೆ, ನಾನೇನು ಫೋಟೋ ಇಟ್ಟು ಪೂಜೆ ಮಾಡ್ತಿದ್ವಿ ಇಷ್ಟೊತ್ತಿಗೆ. ನೀವು ಇಲ್ಲ ಓಡಿಸ್ಬೇಕು, ಇಲ್ಲ ಓಡಬೇಕು, ಎರಡರಲ್ಲಿ ಒಂದು ಆಗ್ತೈತೆ ಅಷ್ಟೇ. ಏನ್ ಮಾಡೋದು ಹೇಳಿ, ಧೈರ್ಯ ಇತ್ತು. ಸರ್ ಕಾಡ್ ಪ್ರಾಣಿ ನೋಡಿದ್ರೆ ಏನ್ ಎದ್ರುಕೊಳ್ಳೋದು ಅದಕ್ಕೆ ಅನ್ನೋ ತರ ಇರ್ತಾರೆ. ಪ್ರಾಣಿ ಬಂದ್ರು ಏನು ಆಗ್ತಿರ್ಲಿಲ್ಲ ನಮಗೆ. ಹೀರೋ ಹತ್ರ ಬಿಲ್ಲು ಬಾಣ ಇತ್ತು, ಅವ್ರನ್ನ ಸೇವ್ ಮಾಡ್ತಿದ್ರು. ಅವರು ಬರ್ಜಿಗಳಿತ್ತು. ಅದೇ ಅವುಗಳನ್ನೆಲ್ಲ ಸೇವ್ ಮಾಡಿಟ್ಟಿದ್ವಿ, ಯೂಸ್ ಮಾಡ್ತಿದ್ವಿ. ಸರ್ ಇನ್ನು ನೀವ್ ಹೇಳೋದಾದ್ರೆ, ನೀವು ತುಂಬಾ ಎಕ್ಸ್ಪೀರಿಯನ್ಸ್ ಇರೋ ಡೈರೆಕ್ಟರ್ಗಳ ಜೊತೆನೂ ಕೆಲಸ ಮಾಡಿದೀರಾ, ಇವರು ಹೊಸಬ್ರು. ನಿಮ್ಗೆ ಹೇಗಿರುತ್ತೆ ಸರ್? ಏನಾದ್ರು ಕಷ್ಟ ಅನ್ಸುತ್ತಾ? ಬಿಕಾಸ್ ಹೊಸಬ್ರ ಜೊತೆ ವರ್ಕ್ ಮಾಡೋದು, ಅದ್ರ ಬಗ್ಗೆ ಹೇಳೋದಾದ್ರೆ. ಇಲ್ಲ, ಆ ಥರ ಏನೂ ಇರಲಿಲ್ಲ. ನಾನು ನಮ್ಮ ಈ ಕರಿಕಾಡ ಮೂವಿ ಡೈರೆಕ್ಟರ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಶಾರ್ಪ್ ಇದ್ರು ಅವರು. ಅವ್ರಿಗೆ ಏನು ಬೇಕು ಅನ್ನೋದನ್ನು ಮೊದಲೇ ಫಿಕ್ಸ್ ಆಗಿದೆ. ನಾನು ಹೇಳಿದಲ್ಲ, 2-3 ವರ್ಷದಿಂದನೇ ಇವರೆಲ್ಲ ಜೊತೆ ಕೂತು ಈ ಕ್ಯಾರೆಕ್ಟರ್ ಹಿಂಗೆ ಬರುತ್ತೆ, ಈ ಸಿಚುವೇಶನ್ ಹಿಂಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಇವರದ್ದು ಏನೊಂದು ಪ್ರೀ ಪ್ರೊಡಕ್ಷನ್ ಕೆಲಸ ಏನಿದೆ ತುಂಬ ಸ್ಟ್ರಾಂಗ್ ಆಗಿತ್ತು. ಅದು ನಮಗೆ ಎಟ್ ಅ ಮೂಮೆಂಟಲ್ಲಿ ಗೊತ್ತಾಗುತ್ತೆ. ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ, ಶಾರ್ಟ್ ಇಡಬೇಕಾದ್ರೆ ಅವ್ರು ಅಲ್ಲಿ ಏನು ವರ್ಕ್ ಮಾಡ್ತಾರೆ, ಪ್ರೀ ಪ್ರೊಡಕ್ಷನ್ ಇಷ್ಟು ಸ್ಟ್ರಾಂಗ್ ಆಗಿದ್ದಕ್ಕೆ ಇಲ್ಲಿ ವರ್ಕ್ ಮಾಡೋಕ್ಕಾಗೋದು. ಈ ವರ್ಕ್ ತುಂಬ ಸ್ಟ್ರಾಂಗ್ ಆಗಿತ್ತು ಅವ್ರದ್ದು. ನಾನು ಆವಾಗಲೇ ಅವ್ರಿಗೆ ಹೇಳಿದೆ. ಅದ ನಂತರ ನಾವು ಒಳ್ಳೆ ಫ್ರೆಂಡ್ಗಳಾದ್ವಿ ನಾವು, ಯಾಕೆ ನನಗೆ ಇಷ್ಟ ಆದರು ಅವ್ರು ಪರ್ಸನಲಿ. ಸೊ ಅಲ್ಲಿಂದ ಈ 2 ವರ್ಷ ನಾವು ಒಳ್ಳೆ ಫ್ರೆಂಡ್ಸ್ಗಳಾದ್ವಿ. ಎಲ್ಲೂ ಕೂಡ ಫೋನ್ ಮಾಡ್ಕೊಂಡು ಮಾತಾಡ್ತಾ ಇರ್ತೀವಿ. ಯಾಕಂದರೆ ಆ ವರ್ಕ್ಗೆ ರೆಸ್ಪೆಕ್ಟ್ ಜಾಸ್ತಿ ಆಗಿಬಿಡುತ್ತೆ.
ಒಂದು ಆ ಮನುಷ್ಯನ, ಈಗ ತುಂಬ ಜನ ಒಳ್ಳೆ ಡೈರೆಕ್ಟರ್ ಅಲ್ಲ ಅಂದರೂ ಕೂಡ ಮನುಷ್ಯ ತುಂಬ ಒಳ್ಳೆಯವನಾಗಿರ್ತಾನೆ, ನಾವು ಫ್ರೆಂಡ್ಶಿಪ್ ಮಾಡ್ಕೋತೀವಿ, ಯಾಕಂದರೆ ಮನುಷ್ಯ ತುಂಬ ಒಳ್ಳೆಯವನು ಅಂತ ಹೇಳ್ಬಿಟ್ಟು. ನನಗೆ ವೆಂಕಟೇಶ್ ಇದರಲ್ಲಿ ಹಂಗಾಗಿಲ್ಲ, ಮನುಷ್ಯನೂ ಒಳ್ಳೆಯವರೇ, ವರ್ಕು ತುಂಬ ಒಳ್ಳೆಯದೆ. ಯಾಕಂದರೆ ತುಂಬ ಕಮ್ಮಿ ಮಾತಾಡೋದು ಪರವಾಗಿಲ್ಲ, ವರ್ಕ್ ತುಂಬ ಫಾಸ್ಟ್ ಆಗಿದೆ. ಅವರ ಥಾಟ್ಸು ಅದಲ್ಲದೆ ಒಂದು 2 ಸ್ಟೋರಿ ನನಗೆ ಬೇರೆನೇ 2 ಸ್ಟೋರಿ ಹೇಳಿದ್ರು. ಅದು ಅವುಗಳ ಜಿಸ್ಟು ತುಂಬ ಚೆನ್ನಾಗಿದೆ, ತುಂಬ ಒಳ್ಳೆ ಐಡಿಯಾಸ್ ಇರುವಂಥ ವ್ಯಕ್ತಿ ಅಂತ ಹೇಳ್ಬೋದು. ಅದಕ್ಕೆ ನಾನು ಈ ಮೂವಿ ನನಗೇನು ಜಾಸ್ತಿ ಗೊತ್ತಿಲ್ಲ, ನಾವು ಕ್ಯಾರೆಕ್ಟರ್ ಮಾಡಿದ್ದೀವಿ, ಒಂದು 10-15 ದಿವಸ ಕೆಲಸ ಮಾಡಿದ್ದೀವಿ, ಅದರಷ್ಟೇ ಗೊತ್ತು. ಅದಲ್ಲದೆ ನನ್ನ ಮನಸ್ಸಲ್ಲಿ ಏನಿದೆ ಅಂದರೆ, ಆ ಡೈರೆಕ್ಟರ್ ಅಷ್ಟು ಸ್ಟ್ರಾಂಗ್ ಇರೋದ್ರಿಂದ ಅಥವಾ ಆ ವ್ಯಕ್ತಿ ಬಗ್ಗೆ ನಂಗೆ ಗೊತ್ತಿರೋದ್ರಿಂದ ಖಂಡಿತವಾಗಿ ಕರಿಕಾಡ ಒಂದು ಒಳ್ಳೆ ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಅನ್ನೋದು ನನ್ನ ಒಂದು ತುಂಬ ಗಟ್ ಫೀಲಿಂಗ್. ಬಟ್ ಡೈರೆಕ್ಟರ್ ಹತ್ರ, ವೆಂಕಟೇಶ್ ಡೈರೆಕ್ಟರ್ ಹತ್ರ ಇಂಪ್ರೂವೈಸೇಷನ್ ಮಾಡಬಾರ್ದು ಅಂತ ಫಸ್ಟ್ ಡೇನೇ ಅರ್ಥ ಆಗೋಯ್ತು ಮೇಡಮ್. ಯಾಕೆ ಸರ್ ಇಂಪ್ರೂವೈಸೇಷನ್ ಕೇಳ್ತಾರಲ್ವಾ? ಅದು ಹೇಳ್ತೀನಿ. ಫಸ್ಟ್ ಶಾರ್ಟು ನಾನು ಶೇವ್ ಮಾಡಿಸ್ಕೊತಾ ಇರ್ತೀನಿ. ಹಳ್ಳಿಯಲ್ಲಿ ಬಂದು ಯಾರಾದರೂ ಶೇವ್ ಮಾಡ್ತಿರ್ತಾರೆ, ಶೇವ್ ಮಾಡಿಸ್ಕೋತಾ ಇದ್ದರೆ, ಸರ್ ನೀವು ಅವ್ರು ಯಾರೋ ಬಂದು ಕರೀತಾರೆ, ನೀವು ಎದ್ದು ಓಡ್ತೀರಾ, ಒರೆಸ್ಕೊಂಬಿಡಿ, ಕ್ರೀಮ್ ಹಾಕಿರೋದಲ್ಲ ಹಿಂಗೆ ಅಂದ್ಕೊಂಡು ಓಡ್ತೀರಾ ಅಂತ. ನಾನು, ಸರ್ ಏನು ಒರೆಸ್ಕೊಳ್ಳೋದು ಸರ್, ಹಾಗೆ ಬಂದರೆ ಸಖತ್ತಾಗಿರುತ್ತೆ, ಫೋಮ್ ಎಲ್ಲ ಹಾಕ್ಕೊಂಡು ಹಾಗೆ ಬಂದರೆ ಸಖತ್ತಾಗಿರುತ್ತೆ. ಅವರು ನೋಡಿದ್ರು, ಆಯ್ತು ಬನ್ನಿ ಅಂದರೆ. ಅವರೇನು ಮುಕ್ತವಾಗಿ ಮಾತಾಡಲ್ಲ ಕೆಲವೊಂದು ವಿಚಾರಗಳು. ಮೇಡಮ್ 2 ದಿನ ಒಂದೇ ಶೂಟು, ದಿನ ಬೆಳಗ್ಗೆ ನಾನು ಮನೇಲಿ ಶೇವ್ ಮಾಡ್ಕೊಂಬಂದಿರ್ತೀನಿ, ಆ ಫಮ್ ಹಾಕ್ಕೊಂಡ್ಮೇಲೆ ಬಿಸಿಲಿಗೆ ಎಕ್ಸ್ಪೋಸ್ ಆದರೆ ಸರ್ ಉರಿ ಎತ್ಕೊಳುತ್ತೆ ಸರ್ ಸ್ವಲ್ಪ ಅದೇ ಕಂಟಿನ್ಯೂಟೀಸ್ ಹಾಕ್ರೋ ಫೋಮ್ ಹಾಕ್ಕೊಂಡು ನನಗೆ ಉರಿ ಎತ್ಕೊಂಡು ಅಯ್ಯೋ ಬದಲಾಡ್ಬಿಟ್ಟೆ ನಾನು. ಆವಾಗ ಅಂದ್ಕೊಂಡೆ ಏನಂತಾರೆ, ಮಾಡಬಾರ್ದು, ಅವ್ರು ಹೇಳಿದಷ್ಟನ್ನ ಮಾಡಿಬಿಟ್ಟು ಸರ್ ಓಕೆನಾ ಸರ್, ಅವಾಗ ಅಂದ್ಕೊಂಡೆ ಟಫ್ ವೆಂಕಟೇಶ್. ಇವರು ಕಾಡ ನಟರಾಜ್, ಟಫ್ ವೆಂಕಟೇಶ್. ನಾ ಹೇಳಿದಲ್ಲ, ಮಾತಾಡಲ್ಲ, ಎಲ್ಲ ಅಬ್ಸರ್ವ್ ಮಾಡ್ತಾ ಇರ್ತಾರೆ, ಎಲ್ಲಿ ಇಡ್ಬೇಕು ಅಲ್ಲಿ ಇಡ್ತಾರೆ. ಇಲ್ಲ, ನಂಗೆ ಯಾವತ್ತೂ ಕೂಡ ಅವರು ಹಂಗೆ ಮಾಡಿಲ್ಲ, ಯಾಕಂದರೆ ನಾವೇನು ಎಷ್ಟ ಮಾಡೋಕ್ಕೆ ಹೋಗಿಲ್ಲ ಅಂತ ಅಂದ್ಕೋತೀನಿ. ನಾನು ಎಲ್ಲೂ ಕೂಡ ತಡೆದಿಲ್ಲ. ಏನು ಮಾಡಬೇಕು ಅವ್ರು ಹೇಳಿದಷ್ಟೇ ಮಾಡಿದ್ದೀನಿ ನಾನು ಅಷ್ಟೇ. ತಂದೆ ಕ್ಯಾರೆಕ್ಟ್ರು ಬಾಲರಾಜ್ ಅವರಿದ್ದರು, ಸೊ ಚೆನ್ನಾಗಿ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು. ಮತ್ತು ಒಂದು ಸೀನು, ಐ ಥಿಂಕ್ ಒಂದು 2-2.5 ನಿಮಿಷ ಸೀನು, ಸಿಂಗಲ್ ಟೇಕ್, ಆ ಜೀಪಿಂದ ಕೆಳಗೆ ಆರ್ಬಿಟ್ಟೇನು ಮಾತಾಡೋದು ತುಂಬ ಚೆನ್ನಾಗಿತ್ತು ಆ ಒಂದು ಸೀನು. ಏನು ಅಂದಿಲ್ಲ, ಹಿಂಗೆ ಮಾಡ್ತೀನಿ ಅಂತಂದೆ. ಮೋಸ್ಟ್ಲಿ ಅಂದ್ಕೊಂಡ್ರೆ ಚೆನ್ನಾಗಿ ಬಂದದಕ್ಕೆ ಬಿಟ್ಟರೆ ಅಂತ ಅನ್ಸುತ್ತೆ ನಂಗೆ, ಈಗ ಡೌಟ್ ಆಗ್ತಿದೆ. ಹಿಂಗೆ ಹುಡ್ಕೊಂಡೆಲ್ಲ ಇಳಿಯೋದು ಸಿಗರೇಟ್ ಹಾಂ ಚೆನ್ನಾಗಿತ್ತು. ಅದು ನಾನ್ ಸ್ಟಾಪ್ ಸೀನ್. ಇತ್ತೀಚೆಗೆ ಆ್ಯಕ್ಷನ್ ಬಾಡಿ ಲ್ಯಾಂಗ್ವೇಜ್ ತುಂಬ ಜನ ಮಾಡ್ತಾರೆ, ಬಟ್ ಆ ಕ್ಯಾರೆಕ್ಟರ್ನೊಳಗಿದ್ದು ಆ್ಯಕ್ಷನ್ ಮಾಡೋದಿದೆಯಲ್ಲ, ಅದು ಪ್ರಬುದ್ಧತೆ. ಅದು ಇವರಲ್ಲಿ ಬಹಳ ಚೆನ್ನಾಗಿ ಸಿಕ್ಕಾಪಟ್ಟೆ ಡ್ಯಾನ್ಸ್ ಮಾಡ್ಬೋದು, ಕ್ಯಾರೆಕ್ಟರಾಗಿ ಡ್ಯಾನ್ಸ್ ಮಾಡೋದಿದೆಯಲ್ಲ. ಈಗ ನಮ್ಮ ಸುದೀಪ್ ಸರ್ ಸ್ವಾತಿ ಮುತ್ತುನಲ್ಲಿ ನಾನು ಹೇಳೋದು, ಕ್ಯಾರೆಕ್ಟರಾಗಿ ಡ್ಯಾನ್ಸ್ ಮಾಡೋದು. ಬರೀ ಡ್ಯಾನ್ಸ್ ಮಾಡೋದು ಯಾರು ಬೇಕಾದ್ರೂ ಮಾಡ್ಬೋದು, ಕ್ಯಾರೆಕ್ಟರಾಗಿ ಡ್ಯಾನ್ಸ್ ಮಾಡೋದು. ಹಾಗೆ ಆ್ಯಕ್ಷನ್ನು ಕ್ಯಾರೆಕ್ಟ್ರಲ್ಲೇ ಇದ್ದು ಆ್ಯಕ್ಷನ್ ಮಾಡೋದಿದೆಯಲ್ಲ, ಇದಕ್ಕೆ ಒಂದು 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 ಪ್ರಬುದ್ಧತೆ ಬೇಕು, ಸ್ಟ್ಯಾಮಿನಾ ಬೇಕು, ಮೆಂಟಲ್ ಸ್ಟ್ಯಾಮಿನಾ ಬೇಕು, ಆ ಕ್ಯಾರೆಕ್ಟರ್ನ ಹೋಲ್ಡ್ ಮಾಡುವಂಥ ಒಂದು ಮೈಂಡ್ ಸೆಟ್ ಬೇಕು ಇವರಿಗೆ. ಅದಕ್ಕೆ ದಟ್ಸ್ ವೈ ಹಿ ಸಸ್ಟೈನ್. ಇಮಿಡಿಯೇಟ್ ಆ ಪವರ್ ಬಂದ್ಬಿಡುತ್ತೆ ಅವರಿಗೆ. ನನಗೆ ಒಂದು ಸೀನ್ ಅನ್ಸುತ್ತೆ, ಅವ್ರು ಹೇಳಿದ್ರಲ್ಲ, ಜೀಪಲ್ಲಿ ನೆಗೆದ್ಬಿಟ್ಟು ಬಂದ್ಬಿಟ್ಟು ಅವ್ರ ಅಪ್ಪ ಮಗಂದೊಂದು ಏನೋ ನಡೀತದೆ, ಏನು ಆಡಿಯನ್ಸ್ ಬಂದು ಎಲ್ಲರಿಗೂ ಗೂಸ್ ಬಂಪ್ ಹೇಳ್ತಾ ಇದೆ ಅಲ್ಲಿ. ಅಂದರೆ ಇಟ್ಸ್ ಎ ಲಾಂಗ್ ಸೀನ್, ಅದು 1.5 ಮಿನಿಟ್ ಇರ್ತದೆ, ನಾನ್ ಸ್ಟಾಪ್ ಡೈಲಾಗು, ಎದ್ದೇಳತ್ತೆ ಪೀಕಿಗೆ ಹೋಗ್ಬಿಟ್ಟು ತಡ್ಲಿಗೆ ಹಂಗೆ ಸೆಟ್ಲ್ ಆಗೋವಂಥ ಒಂದು ಸೀನು. ಇವಾಗ ನಿಮಗೆ ಏನಾನ ಕೊಟ್ಟರೆ, ಇವಾಗ ಒಬ್ಬ ವಿಲನ್ಗೆ ಒಂದು ಕಟ್ಟಿಗೆ ಕೊಟ್ಟರೆ ಹೊಡೆದು ಬಿಟ್ಟು ಸ್ವ್ಯಾಗ್ ತೋರಿಸ್ಬೋದಲ್ಲ, ಆ ಕ್ಯಾರೆಕ್ಟರ್ಗೆ ಸ್ವ್ಯಾಗ್ ಇಲ್ಲ ಅಂದರೆ ತೋರಿಸಲ್ಲ. ನಾನು ಅದೇ ಹೇಳೋದು, ಕ್ಯಾರೆಕ್ಟರ್ ಮೇಲೆ ಫೋಕಸ್ ಮಾಡೋದು. ನಾವಲ್ಲಿ ಮಾಡಿ ನಿಂತ್ಕೊಂಡ್ರೆ ಏನು ಬಂತು, ಅದನ್ನೆಲ್ಲ ಕಟ್ ಮಾಡ್ತಾ, ಅದನ್ನೇ ಪ್ರಬುದ್ಧತೆ ಅಂದಿತ್ತು. ಕ್ಯಾರೆಕ್ಟರ್ ಒಳಗಡೆನೇ ಇರೋದು, ಅದನ್ನು ಬಿಟ್ಟು ಹೊರಗೆ ಬರೋಲ್ಲ. ತುಂಬ ಅದಿದ್ರೇ ವಿಭಿನ್ನವಾದ ಪಾತ್ರಗಳು ಬರೋಕ್ಕೆ ಸಾಧ್ಯ, ಇಲ್ಲಾಂದ್ರೆ ಅಲ್ಲೇ ಸೀಮಿತವಾಗಿ. ನಿಜ 100% ಸರ್. ಬಸ್ ಥ್ಯಾಂಕ್ ಯು ದಟ್ ಇಸ್ ಟ್ರೂ. ಥ್ಯಾಂಕ್ ಯು ವೆರಿ ಮಚ್. ಇವರು ನೀವು ಸಿನಿಮಾ ನೋಡಿ, ಇವ್ರು ಮೊದಲನೇ ಗೊತ್ತಾಯ್ತು ಸರ್. ಆಕ್ಚುಲಿ ಆಮೇಲೆ ಅದಕ್ಕೆ ಇಲ್ಲಿ ಬಂದ್ಮೇಲೆ ಕನ್ಫರ್ಮ್ ಮಾಡ್ಕೊಳ್ಳಿ, ಮೊದಲೇ ಹಂಗೆ ಅನ್ಸೋದೇ ಇಲ್ಲ ಸರ್. ಅದರಲ್ಲೂ ಕೂಡ ತುಂಬಾ ಆಕ್ಷನ್ ಸೀನ್ಸ್ ಎಲ್ಲ ಕಾಣಿಸುತ್ತೆ. ಅದಕ್ಕಂತೂ ಹೊಸಬ್ರಂದ್ರೆ
ನಿಮ್ಮಲ್ಲಿ ಆ ಥರ ಕಾಣಿಸ್ತು? ನಮ್ದೇನಿಲ್ಲ ಮೇಡಮ್, ಹೇಳಲ್ಲ ಸಿಂಪಲ್ಲಾಗಿ ವಿಜಯ್ ಅವ್ರ ಎಂಟೈರ್ ಮೂವಿ, ಯಶ್ ಶೆಟ್ಟಿ ಅವರು ಎಂಟೈರ್ ಮೂವಿ ನಮ್ಮ ಜೊತೆ ಬ್ರದರ್ಸ್ ಥರ ಅವ್ರು ಅವ್ರ ಜೊತೆ ಇದ್ಬಿಟ್ರೆ ಆಗ್ಬಿಡುತ್ತೆ ಎಲ್ಲ ಅಷ್ಟೇ. ಖುಷಿ ಏನು ಗೊತ್ತಾ, ಎಲ್ಲ ಇದಾರ ಮಾಡ್ತಾ ಇದೀವ, ಒಂದು ಸುಮ್ಮನೆ ಒಂದು ಕೇಳ್ಕೊಳ್ಳೋದು, ಅವರೇ ಹೇಳ್ತಾರೆ ಒಂಚೂರು ಹಿಂಗೆ ಮಾಡ್ಕೊಳೋಣ ಅಷ್ಟೇ. ಸೊ ನ್ಯಾಚುರಲಾಗಿ ಹೋಗ್ತಾ ಇರೋದು ಅಷ್ಟೇ. ಸೊ ಹಂಗಾಗಿ ಸ್ವಲ್ಪ ಇವರೆಲ್ಲ ಇರೋದ್ರಿಂದ ಗೈಡ್ಲೈನ್ಸು ತೊಗೊಂಡು ಹಿಂಗೆ ಹೇಳ್ತಿದಾರ ಏನು ಮಾಡೋರು ಗೊತ್ತಿದ್ರು, ಇವ್ರು ಸೀನ್ ಪೇಪರ್ಲಿರೋ ಡೈಲಾಗ್ ಎಲ್ಲ ಮುಂಚೆನೇ ಪ್ರಿಪೇರ್ ದಿನ ಬೆಳಗಾದ್ರೆ ಟೇಬಲ್ ಮುಂದೆ ಫೈಲ್ ಬಿದ್ದಿರುತ್ತೆ, ತೆಗೆದು ಇದು ಬೈಕ್ ಸೀನು ಇದು ನಮ್ಗೆ ಅಲ್ಲೋಗಿ ಕೊಟ್ರ ಆ ಬೈಕಲ್ಲಿ ಜಾಗ ಇರಲ್ಲ, ಬೀಳ್ತಾ ಇರ್ತೀವಿ, ಜಾರೋಗ್ತಾ ಇರ್ತೀವಿ, ಎಲ್ಲ ಮಾಡ್ತೀವಿ. ನಾವು ಆ ಬೈಕಲ್ಲಿ ಹೋಗೋ ಮೂವರು, ಇವರು ನಾನು ಚಂದ್ರಪ್ರಭಾ ಹೋಗ್ತಿರ್ಬೇಕಾದ್ರೆ ನಮಗಲ್ಲಿ ಟೈಮಿಂಗ್ ಕೊಡೋಕ್ಕೆ ಮತ್ತು ಆ ಡೈಲಾಗ್ ತೊಗೊಳೋದಕ್ಕೆ ಕಷ್ಟ ಆಗ್ತಿದೆ, ಆ್ಯಕ್ಷನ್ ತೊಗೊಳಕ್ಕೆ. ಗಾಡಿ ಓಡಿಸ್ತಾ ಇರೋದು ಇವರೇ, ಒದ್ಲಾಡ್ತಾ ಇರೋದು ಇವರೇ, ರೋಡ್ ಬೇರೆ ಸರಿ ಇಲ್ಲ, ಆದರೂ ಇವ್ರು ಡೈಲಾಗ್ ಹೇಳ್ತವ್ರೆ. 10 ಟೇಕ್ ಆಗಲಿ ಒಂದೇ ಡೈಲಾಗ್ ಪಟ ಇವರೇ ಮುಗಿಸ್ತವ್ರೆ. ಎಲ್ ಕೆ ಎಷ್ಟು ಹೇಳ್ತಾರಲ್ಲ, ರೆಡಿಯಾಗಿ ಬರಬೇಕು. ನಾವು ಹಿಂದ್ಗಡೆ ಸಲ ಮಾಡಿದ್ರು ನಾವು ಸೈಕಲ್ ಹೊಡಿತಾ ಇದ್ದೀವಿ. ಯಾಕಂದರೆ ಆ್ಯಕ್ಸೆಂಟು, ಹಳ್ಳಿ ಆ್ಯಕ್ಸೆಂಟು, ಆಮೇಲೆ ಡೈಲಾಗು ಒಂದು ಸ್ವಲ್ಪ ಬೇರೆ ಥರ ಇದೆ. ಆಮೇಲೆ ಇವರಿಗೆ ಮಾಮೂಲಿ ಥರ ಹೇಳೋಂಗಿಲ್ಲ. ಡೈರೆಕ್ಟ್ರೇ ನಟರಾಕ್ಷಸ, ಇನ್ನು ನಮ್ಮ ಹತ್ರ ಇನ್ನೆಷ್ಟು ಹಿಂಡ್ಬೋದ್ಲೆ. ಇವೆಲ್ಲನೂ ಫೋಕಸ್ ಮಾಡಿ ಮಾಡೋದು ತುಂಬ ಕಷ್ಟ ಆಯಿತು. ಬಟ್ ಡಬ್ಬಿಂಗಲ್ಲಿ ನೋಡ್ತಿದ್ರೆ ಸಖತ್ ಮಜಾ ಬಂತು. ಡಬ್ಬಿಂಗಲ್ಲಿ ಮಜಾ ಆಯ್ತು, ಸಖತ್ ಚೆನ್ನಾಗಿ ಬರ್ಬೇಕು ಅಂತ ಹೇಳಿ ನಿಮ್ ಕೈಲೆಲ್ಲ ಮಾಡಿಸಿದ್ದಾರೆ ಅಂತ ಆಯ್ತು. ಮುಲಾಜ್ ಕೊಡಲ್ಲ, ಯಾರಿಗೂ ಬಿಟ್ಟಿಲ್ಲ, ಹೀರೋಯಿನ್ಗೂ ಬಿಟ್ಟಿಲ್ಲ. ಪಾಪ ಎಷ್ಟು ಮುದ್ದಾಗಿದ್ದಾರೆ. ಅಲ್ಲಿ ನೋಡಿದ್ರೆ ಎಲ್ಲ ಮಸಿ ಬಳ್ಕೊಂಡು ಹಳ್ಳಿ ಹುಡುಗಿಯಾಗಿ ಕಾಣಿಸ್ಕೊತಾರೆ. ಎಲ್ಲರೂ ಅಷ್ಟು ಇದಾಗಿ ಕಾಣಿಸಲ್ಲ, ಎಲ್ಲರೂ ಹೇಗ್ ನ್ಯಾಚುರಲ್ ಆಗಿ ಕಾಣಿಸ್ತಾರೆ, ಒಂದು ಹಳ್ಳಿಲಿ ಹಂಗೆ ಕಾಣಿಸ್ತಾರೆ. ಬೇರೆ ಮೂವಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಚೆನ್ನಾಗಿ ಕಾಣಿಸೋಕೆ. ಆಯ್ತು ಸರ್, ಮಾಡಿ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ನೋಡಿದಾಗ ನಿಮ್ಮೊಂದು ಹಳ್ಳಿ ಕಾಣಿಸುತ್ತೆ. ಹಳ್ಳಿ ಸ್ಟ್ರಕ್ಚರ್ ಆಗಿರ್ಬೋದು, ಕಾಡಾಗಿರ್ಬೋದು, ಅವರ ಮನಸ್ಸಾಗಿರ್ಬೋದು, ಅದೆಲ್ಲ ಒಂದು ಕ್ಯಾರೆಕ್ಟರ್ ಆಗಿಬಿಟ್ಟು ಅದನ್ನು ರೆಡಿ ಮಾಡಿದ್ದಾರೆ ನಮ್ಮ ಡೈರೆಕ್ಟರ್. ಕೆಲವು ಸೀನ್ಗಳಲ್ಲಿ ಎಲ್ಲರನ್ನೂ ತಿದ್ದಿದ್ದಾರೆ ಡೈರೆಕ್ಟರ್. ಫ್ಯೂ ಸೀನ್ಸ್ ಹೀರೋಯಿನ್ಗೆ ಏನು ಕರೆಕ್ಷನ್ಸೇ ಹೇಳ್ತಾ ಇರಲಿಲ್ಲ. ನನ್ನ ಹತ್ರನೂ ಹೇಳಿದ್ದಾರೆ ಸರ್, ಅವಳಿಗೆ ಏನು ಹೇಳಬೇಕಾಗಿಲ್ಲ ಸರ್, ಅವಳಿಗೆ ಎಷ್ಟು ಚೆನ್ನಾಗಿ ಕ್ಯಾರೆಕ್ಟರ್ನ ಪಟ್ಟಂತ ಹಿಡಿತಾಳೆ ನೋಡಿ. ನಾನು 2-3 ಸಲ ಹೀರೋಯಿನ್ ಸಿಕ್ಕಿದಾಗ ಹೇಳಿದ್ದೆ, ಜಾಸ್ತಿ ಹೇಳಿದ್ರೆ ಆಮೇಲೆ ಟಾಪ್ ಹೋಗ್ಬಿಡ್ತಾರೆ, ಪ್ರಮೋಷನ್ಗೆ ಬರಲ್ಲ ಅಂತ ಹೇಳ್ಬಿಟ್ಟು. ಹೇಳಿಲ್ವಾ ಡೈರೆಕ್ಟರ್ ಸರ್ ಇವರು ಮಾಡ್ತಾರೆ ಚೆನ್ನಾಗಿತ್ತು ಹೇಳಿದಿರ ಬಚ್ಚಿಟ್ಟಿದ್ದೀನಿ ನೀವೆಲ್ಲ. ಆಗ್ಬೋದು ಸರ್, ನೀವು ಇವರನ್ನ ಹೊಗಳಿದ್ದೀರಾ, ಮೇಡಮ್ನ ಹೊಗಳಿದ್ದೀರಾ, ನಮ್ಮ ಬಗ್ಗೆ ಒಂದೇ ಮಾತೇ ಆಡಿಲ್ಲ ಎಲ್ಲೂ ಕೂಡ. ನೀವು ಆಲ್ರೆಡಿ ಅದು ಮಾಡ್ತಾ ಇದ್ದೀರ, ಅದಕ್ಕೆ ಹೊಗಳ್ತಿಲ್ಲ. ಗೊತ್ತಿಲ್ಲ ಅಲ್ಲಿ ನಿಮ್ಗಲ್ಲ ಸರ್, ಡೈರೆಕ್ಟ್ರಿಗೆ ಹೇಳಿದ್ದು ನಾನು. ಕರ್ನಾಟಕಕ್ಕೆ ವಾಟ್ ಈಸ್ ಯಶ್ ಶೆಟ್ಟಿ ನೋಸ್ ಎಲ್ಲ ಗೊತ್ತಿದೆಯಲ್ಲ, ಹಂಗಲ್ಲ ಸರ್, ಎಲ್ಲ ಗೊತ್ತಿದೆಯಲ್ಲ. ನಮಗೆ ಆದರೂ ಬೇಕು ಅನ್ಸುತ್ತೆ, ಆದ್ರೂ ಬೇಕಂತ ಅನ್ಸುತ್ತೆ ಸ್ಫೂರ್ತಿಗೆ. ಹಂಗಲ್ಲ, ಬಂಗಾರ ಒಂದು 2 kg ಇದ್ರೂ ಇನ್ನೊಂದು 1 ಗ್ರಾಮ್ ತಗೊಬೋಣ ಅಂತ ಅನ್ಸುತ್ತಲ್ವಾ, ಹಂಗೆ ಅದು ನಮ್ಗೆ ಪಂಪ್ ಮಾಡೋದು ಅದೇ ಅಲ್ವಾ. ಇವತ್ತು ಆ ಥರ ಪಂಪ್ ಸಿಕ್ಕಿದ್ದು ನಾಳೆ ಹೋಗ್ಬಿಟ್ಟು ನಾಳೆ ಪರ್ಫಾರ್ಮೆನ್ಸ್ ಸಗದಾಗಿ ಕೊಡ್ತೀವಿ ಬೇರೆ ಮೂವಿಯಲ್ಲಿ. ಹಂಗೆ ಇಲ್ಲ, ಅವರಿಗೆ ಮಾತಾಡೋದಿಲ್ಲ ಹೆಚ್ಚಿಗೆ, ಪ್ರೆಸ್ ಮೀಟಲ್ಲೂ ಹೆಚ್ಚಿಗೆ ಮಾತಾಡೋದು, ನಾವೇ ಮಾತಾಡಬೇಕು. ಕೆಲಸಗಾರ ಕೆಲಸ ವಿಭಿನ್ನವಾಗಿದೆ. ಈಗ ನಿಮ್ಮ ಚಾಲೆಂಜ್, ಈಗ ನೆಕ್ಸ್ಟ್ ಸೀಕ್ವೆನ್ಸ್ ಅವ್ರು ಕೂರ್ತಾರಲ್ಲ, ಮಾತಾಡ್ಸಿ. ಓಕೆ, ಮಾತಾಡ್ತೀವಿ. ತೆಗಿಬೇಕು ನೀವು. ಅವರು ಕಬ್ಬಿನ ಜಲ್ಲೆ ಹಾಡು ಕಬ್ಬಿನ ಗದ್ದೆಯಲ್ಲಿ ಬರೆದ್ರಂತೆ, ಆಯಿತಾ? ಅದು ರೊಮ್ಯಾಂಟಿಕ್ ಆಗಿ ಬರೆದವನ ಪಾರ್ಟಿ, ತುಂಬ ರೊಮ್ಯಾಂಟಿಕ್ ಆಗಿ ಬರೆದಿದ್ದಾರೆ. ಮದುವೆ ಆಗಿಲ್ಲ ಪಾರ್ಟಿಗೆ, ಲವ್ ಇಲ್ಲ, ಕತೆ ಇಲ್ಲ. ಇದೆಯಾ ಸರ್? ಇದೆ ಸರ್, ಏನು ಹೇಳ್ತೀವಿ ಸಲಿಗೆ 1-2 ಗೊತ್ತಿಲ್ಲ, ಬಟ್ ಒಂದಿರ್ಬೋದು. ಹೌದಾ? 1-2 ಏನು ಸರ್ ಸ್ಟೇಟ್ಮೆಂಟ್, ಏನು ಸರ್ ಇದು? ಒಂದೇ ಒಟ್ಟಲ್ಲಿ ಇದೆ ಅಷ್ಟೇ, ಸ್ವಲ್ಪ ಅದು ಆ ಕಡೆ ಆಯ್ತು. ಹೆಂಗ್ ಬರೆದ್ರಿ ಇವರು ಈ ಸಾಂಗ್? ಎಷ್ಟು ಚಂದ ಇದೆ ಪದಗಳು ಅಂದ್ರೆ, ತುಂಬಾ ಚೆನ್ನಾಗಿದೆ ಸಾಂಗ್. ಹಿಟ್ಟು ಮೇಡಮ್, ಕೇಳಿದಿರ ಅಂತ ನಾನು ಕೇಳ್ತಾ ಇದ್ದೀನಿ. ಎಲ್ಲ ಕೇಳ್ಬಿಡಿ, ಸಿನಿಮಾನೇ ನೋಡ್ಬಿಡಿ. ಕೇಳಿದ್ರ ಸೂಪರ್ ಸರ್ ಇವರು. ವೆಂಕಟೇಶ್ ಒಳಗೆ ಸಿಗಿ ನೀವು ಮಾತಾಡೋದು. ಸಿನಿಮಾ ತೋರಿಸಿಲ್ಲ ಅಂತ ಇಲ್ಲ, ನಾನು ಯಾವತ್ತು ಖುಷಿ. ನೀವ್ ಹೇಳೋದಾದ್ರೆ ಶೂಟಿಂಗ್ ಸಮಯದಲ್ಲೆಲ್ಲ ಹೇಗಿತ್ತು ಸರ್? ಎಲ್ಲಿ ಶೂಟ್ ಮಾಡಿದ್ದು, ಯಾವ ಲೊಕೇಶನ್ಗಳಲ್ಲಿ? ಸೊ ನಾವು ಕುದುರೆಮುಖ ಕಳಸದಲ್ಲಿ ಶೂಟ್ ಮಾಡಿದ್ದೀವಿ, ಅಲ್ಲೊಂದು 25%. ಆಮೇಲೆ ಚಿಕ್ಕಮಂಗ್ಳೂರು ಸರೌಂಡಿಂಗ್ ಆ ಕಡೆ ಎಲ್ಲ ಒಂದು ಮೇಜರ್ ಪೋರ್ಷನ್ ಅಲ್ಲೇ ಆಗಿರುತ್ತೆ, 60% ಆಗಿರುತ್ತೆ. ಇನ್ನು ರಿಮೈನಿಂಗ್ ಬ್ಯಾಂಗ್ಳೂರು ಮತ್ತು ಮಂಡ್ಯ, ಚನ್ನಪಟ್ಟಣ ಈ ಕಡೆ ಎಲ್ಲ ಮಾಡಿದ್ವಿ. ಎಕ್ಸ್ಪೀರಿಯನ್ಸ್ ಅಂತ ಬಂದರೆ ಜರ್ನಿ ತುಂಬ ಎಂಜಾಯ್ ಮಾಡಿಕೊಂಡೇ ಮಾಡಿದ್ದೆಲ್ಲ ಮೂವಿ ಎಲ್ಲ ಒಳ್ಳೆ ಕೊಲೀಗ್ಸು,
ಚೆನ್ನಾಗಿ ಕೆಲಸ ಮಾಡಿಕೊಂಡು ಇತ್ತು ಬಟ್ ಹೆಂಗೆ ಅಂದರೆ ನಮಗೆ ಡೇ ಆ್ಯಂಡ್ ನೈಟ್ ಶೂಟ್ ಜಾಸ್ತಿ ಇರ್ತಾಯಿತ್ತು. ಸೊ ನಮಗೆ ಒಂದು 15 ಡೇಸ್ ಅಷ್ಟೇ ಡ್ಯೂರೇಷನ್ ನಾವು ಇಟ್ಕೊಂಡಿದ್ದೆ ಅಲ್ಲಿ ಮಾಡಲಿಕ್ಕೆ. ಆಮೇಲೆ ನಮ್ಮ ವಿಜಯ್ ಅವ್ರು ಇರ್ಬೋದು, ಯಶ್ ಅವ್ರು ಇರ್ಬೋದು, ಎಲ್ಲ ಆರ್ಟಿಸ್ಟ್ಗಳಿರ್ಬೋದು, ಸಖತ್ ಕೋಪ್ರೇಟ್ ಮಾಡಿದ್ರು. ಯಾಕೆಂದರೆ ನಮ್ಮದು ಡೇ ಆ್ಯಂಡ್ ನೈಟ್ ಅಂದರೆ ಒಂದೊಂದು ಶೆಡ್ಯೂಲ್ ಹೆಂಗಿರುತ್ತೆ ಅಂದರೆ ಕಾಲ್ ಶೀಟು ಮಾರ್ನಿಂಗ್ 6 ಸ್ಟಾರ್ಟ್ ಮಾಡಿದ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ 6ವರೆಗೂ ಶೂಟ್ ಮಾಡಿದ್ವಿ. 3 ಕಾಲ್ ಶೀಟೆಲ್ಲ ಒಟ್ಟು ಮಾಡಿದ್ವಿ. ಯಾಕೆಂದರೆ ನಾನು ವರ್ಕಿಂಗ್ ಎಂಪ್ಲಾಯ್ ಇರೋದ್ರಿಂದ ಮೊದಲೇ ಹೇಳ್ಬಿಟ್ಟಿದ್ದೆ ಈ ಥರ ಸಿಚುವೇಶನ್ ಬರುತ್ತೆ, ಸ್ವಲ್ಪ ಆದಷ್ಟು ಬೇಗ ಮಾಡಬೇಕು, ಆ ಥರ ಎಲ್ಲ ಸಿಚುವೇಶನ್ ಇರ್ತಾಯಿತ್ತು ನಮಗೆ. ಸೊ ಅದಕ್ಕೆಲ್ಲ ಸಖತ್ ಸಪೋರ್ಟ್ ಮಾಡಿದ್ರು. ಆಮೇಲೆ ಅಗೈನ್ ಅವ್ರಿಗೆ ಗೊತ್ತು ಸರ್ಗೆ ಕ್ಲೈಮ್ಯಾಕ್ಸ್ ನಾವು 48 ಅವರ್ಸ್ ನಾನ್ ಸ್ಟಾಪ್ ಶೂಟಿಂಗ್. 48 ಅವರ್ಸ್ ಹೆಂಗಿರ್ತಾಯಿತ್ತು ಅಂದರೆ ನಮ್ಮ ಜೀವನ್ ಗೌಡ ಕ್ಯಾಮ್ರಾಮೆನ್ನು ಬ್ರೇಕ್ಫಾಸ್ಟಿಗೆ ಹೋಗೋಣ ಮಾರ್ನಿಂಗ್ ಅಂತ ಹೇಳಿದ್ರೆ ಅಲ್ಲಿ ಜೀಪ್ ಒಂದು ನಿಲ್ತಿದೆ, ಜೀಪ್ ಒಳಗೆ ಹೋಗ್ಬಿಟ್ಟು ಮಲ್ಬಿಟ್ಟಿದ್ದಾರೆ, ಫುಲ್ ಬಾಯ್ ಓಪನ್ ಮಾಡಿಬಿಟ್ಟು ಫುಲ್ಲು ಸ್ನೋರಿಂಗ್. ಊಟ ಬ್ರೇಕ್ಫಾಸ್ಟ್ ಇಲ್ಲ ಆಯಿತು, ಆಲ್ರೆಡಿ ಬ್ರೇಕ್ಫಾಸ್ಟ್ ಆಯಿತು, ತೊಂದರೆ ಇಲ್ಲ, ನೀವು ಹೋಗ್ಬಿಟ್ಟು ಬರಲಿ ಅಂತ. ಅಂದರೆ ಸೊ ಅಷ್ಟು ನಾನ್ ಸ್ಟಾಪ್ ಶೂಟಿಂಗ್ ಹಂಗೆ ಇರ್ತಾಯಿತ್ತು ಅದು. ಬಟ್ ಎಲ್ಲ ಸಪೋರ್ಟ್ ಮಾಡಿ ಚೆನ್ನಾಗಿ ಮಾಡಿದ್ರು. ಆ್ಯಕ್ಚುಲಿ ಪ್ರೊಡ್ಯೂಸರ್ ಇವರಾದ್ರೂ ಇವ್ರ ಮಿಸ್ಸಸ್ ಅನ್ನೋದು ಪ್ರೊಡ್ಯೂಸರ್, ಅವ್ರಿಗೆ ಮೊದಲು ವಿಶ್ ಮಾಡಬೇಕು. ಮತ್ತು ಕೋ ಪ್ರೊಡ್ಯೂಸರ್ ದಿವಾಕರ್ ಅಲ್ವಾ, ದಿವಾಕರ್ ಅವರು. ಯಾಕಂದರೆ ಆ ಟೈಮಲ್ಲೆಲ್ಲ ನಾವು ಕೆಲಸ ಮಾಡ್ತಿದ್ರೆ ನಮ್ಗೆ ಗೊತ್ತಾಗಲ್ಲ ಟೈಮ್ ಹೋಗಿದ್ದು, ಬಟ್ ಅವ್ರು ಅಲ್ಲೇ ನಿಂತ್ಕೊಂಡು ನೋಡ್ತಾ ಇರಬೇಕಲ್ಲ. ಯಾಕಂದರೆ ಹಸ್ಬೆಂಡ್ ವರ್ಕ್ ಮಾಡ್ತಿದ್ದಾರೆ, ಅವ್ರನ್ನ ಪುಷ್ ಮಾಡಬೇಕು, ಅವ್ರಿಗೆ ಪಂಪ್ ಮಾಡಬೇಕು, ಅದಕ್ಕೋಸ್ಕರ ನಿಂತ್ಕೊಂಡು ಇರಬೇಕಲ್ವ. ಆ ಅವ್ರ ಮಗಳು ಕೂಡ ಅವಳು ಆ್ಯಕ್ಟ್ ಮಾಡ್ತಿದ್ಲು, ಇಳ್ದಿರೋ ಟೈಮಲ್ಲೂ ಕೂಡ ತಂದೆ ಜೊತೆಗೆ ನಿಂತ್ಕೊಂಡಿದ್ಲು. ಫ್ಯಾಮಿಲಿ ಫುಲ್ ಸಪೋರ್ಟ್ ಇದೆ. ಅದಕ್ಕೆ ಹೇಳೋದು, ಫ್ಯಾಮಿಲಿಯಿಂದ ಸಪೋರ್ಟ್ ಸಿಕ್ಕಿದ್ರೆ ವ್ಯಕ್ತಿ ಏನು ಬೇಕಾದ್ರೂ ಮಾಡ್ಬೋದು. ಬ್ಲೆಸ್. ಸರ್, ಇನ್ನು ನಿಮ್ಗೆ ಯಾವಾಗ ಸಿನಿಮಾದ ಮೇಲೆ ಒಲವು ಬಂದಿದ್ದು, ನೀವು ಹೇಗೆ ಶುರುವಾಯ್ತು ಅಂತ? ಯಾಕಂದ್ರೆ ನೀವು ಮೊದಲನೇ ಸಿನಿಮಾ ಜನಕ್ಕೂ ಗೊತ್ತಿರಲ್ಲ ಹೇಳೋದಾದ್ರೆ, ನಿಮ್ ಹಿನ್ನೆಲೆ ಸ್ವಲ್ಪ. ನನಗೆ ಅದು ನಾನು ಹೇಳ್ದಂಗೆ ಸೊ 1980s 90sಲ್ಲೆಲ್ಲ ನಮ್ಮೂರೆಲ್ಲ ಟಿ ವಿ ಇರಲಿಲ್ಲ. ಸೊ ಟಿ ವಿ ಅಂದರೆ ಟಿ ವಿಲಿ ಬರೋರೆಲ್ಲ ಏನಂದರೆ ನಮಗೆ ಒಂಥರ ಗಾಡ್ ಇದ್ದಂಗೆ. ಅಂದರೆ ದೇ ಆರ್ ಕಮಿಂಗ್, ನೀವು ಎಲ್ಲ ತುಂಬ ಜನಕ್ಕೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಇದು. ಸೊ ನಾನು ಫ್ರಾಂಕಾಗಿ ಹೇಳ್ತಾ ಇದ್ದೀನಿ ಏನಾಗ್ತಿತ್ತು ಅಂತ. ಒಂದ್ಸಿನೇ 6 ಮಂತ್ಸ್ ಮಾತ್ರ ನಾವು ಮೂವಿಗೆ ಟೆಂಟಿಗೆಲ್ಲ ಹೋಗ್ತಾಯಿದ್ವಿ. ಅಲ್ಲಿ ವೆಂಕಟೇಶ್ವರ ಅಂತ ಒಂದು ಥಿಯೇಟರ್ ಸಕ್ರಾಯಪಟ್ಟಣದಲ್ಲಿ ಇರ್ತಾಯಿತ್ತು. ಅಲ್ಲಿಗೆ ಹೋಗ್ಬೇಕಂದ್ರೂ ಬಸ್ ಇರ್ತಿರ್ಲಿಲ್ಲ. ಶಾರ್ಟ್ಕಟ್ಟಲ್ಲಿ ಒಂದು 6 ಕಿಲೋಮೀಟರ್ಸ್ ನಡಿಬೇಕಾಗಿತ್ತು. ನಡ್ಕೊಂಡು ಹೋಗೋದು, ಫ್ರೆಂಡ್ಸ್ ಎಲ್ಲ ಹೋಗೋದು, ನೋಡೋದು, ಬರೋದು, ಈ ಥರ ಇರ್ತಾಯಿತ್ತು. ಒಂದು 5th ಸ್ಟ್ಯಾಂಡರ್ಡ್ 6th ಸ್ಟ್ಯಾಂಡರ್ಡ್ ಆ ಏಜಲ್ಲಿ. ಆಮೇಲೆ ಪ್ರೀತಿ ಅದ್ರ ಮೇಲೆ ಹೆಂಗೆ ಬರುತ್ತೆ ಅಂದರೆ, ಈಗ ಅದು ನೋಡೋದೇ ಖುಷಿ ಅಲ್ವಾ. ಏನು ಎಂಟರ್ಟೈನ್ಮೆಂಟ್ ಏನಾಗ, ಟಿ ವಿ ಇಲ್ಲ, ಸೋಷಿಯಲ್ ಮೀಡಿಯಾ ಇಲ್ಲ, ಮೊಬೈಲ್ ಇಲ್ಲ. ಎಂಟರ್ಟೈನ್ಮೆಂಟ್ ಒಂದು ಆಟ ಆಡಬೇಕು, ಇಲ್ಲಾಂದರೆ ಮೂವಿ ನೋಡಬೇಕು. ಮೂವಿ ಅಂದರೆ ಅವಾಗ ಹೆಂಗೆ ಅಂದರೆ ಪೋಸ್ಟರ್ ಬರ್ತಾಯಿತ್ತು, ವಿಷ್ಣುವರ್ಧನ್ ಸರ್ದು ಇರ್ಬೋದು, ಅಂಬರೀಷ್ ಅವ್ರದ್ದು ಇರ್ಬೋದು, ಎಲ್ಲದು ಪೋಸ್ಟ್ಗಳೆಲ್ಲ ಮನೇಲಿ ಹಾಕ್ಕೊಳ್ಳೋದು, ಈ ಥರ ಎಲ್ಲ ನಡೀತಾ ಇರ್ತಾಯಿತ್ತು. ಅವಾಗಿಂದನೂ ಇಷ್ಟನೇ. ಆಮೇಲೆ ಎಲ್ಲ ಈಗ ಸಪೋಸ್ ನಾನು ಹೋಗಿಲ್ಲ ಮೂವಿಗೆ ಅಂದರೆ, ನಮ್ಮ ಫ್ರೆಂಡ್ಸ್ ಯಾರು ಹೋದರೆ ಅವ್ರು ನೋಡ್ಕೊಂಡು ಬಂದು ಮಾರ್ನಿಂಗಲ್ಲಿ ಏನಾಗುತ್ತೆ ಅಂದರೆ, ಹಳ್ಳಿಲೆಲ್ಲ ಈಗ ಚಳಿಗಾಲದೆಲ್ಲ ಒಂದು ಫೈರ್ ಕ್ಯಾಂಪ್ ಹಾಕ್ತಾರೆ. 5:30-6 ಗಂಟೆಗೆ ಕೂತ್ಕೊಂಡು ಎಲ್ಲರೂ ಯಾರು ಮೂವಿ ನೋಡ್ಕೊಂಡು ಬಂದಿದ್ರು ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ. ಅವ್ರು ಎಕ್ಸ್ಪ್ಲೈನ್ ಮಾಡಿ ಸ್ಟೋರಿ ಹಿಂಗಾಯಿತು, ಬಂಗಾರದ ಕಳಶದ ಮೂವಿ, ವಿಷ್ಣುವರ್ಧನ್ ಹಿಂಗೆ ಕಳಶದ ಮೇಲಿಂದ ಹಿಂಗೆ ಜಂಪಾಗಿ ಅಲ್ಲಿ ಲ್ಯಾಂಡ್ ಆಗ್ತಾರೆ. ಅವಾಗ ಈಗ ಆಯಿತು, ಈಗ ಆ ಎಕ್ಸ್ಪ್ಲೇಷನ್ ಹೆಂಗಿರುತ್ತೆ ಅಂದರೆ, ನಾರ್ಮಲ್ ಸ್ಟೋರಿ ಅಲ್ಲ, ನಮಗೆ ಅದು ಕಣ್ಣಲ್ಲಿ ಬರ್ತಾ ಇರೋದು, ಇದು ಹಿಂಗಾಯ್ತು, ಆ ಕಳಶದ ಮೇಲೆ ಈಗ ಬರ್ದ್ರಾ. ಸೊ ಆ ಥರ ಇನ್ವಾಲ್ವ್ಮೆಂಟ್ ಇರ್ತಿತ್ತು. ಅಗೇನ್ ಇಫ್ ಯು ಐ ಡೋಂಟ್ ನೋ, ನಮ್ಮಲ್ಲಿ ಒಬ್ಬರು ಸೀನಿಯರ್ ಇರ್ತಿದ್ರು, ರತ್ನ ಅಂತ ಒಬ್ರು ಇರ್ತಾಯಿದ್ರು. ಅವ್ರು ಹೆಂಗೆ ಅಂದರೆ ಜಮೀನುಗಳ ಕೆಲ್ಸಕ್ಕೆ ಹೋಗೋರು, ಎಂಟೈರ್ ವಿಲೇಜೆಲ್ಲ ಜಮೀನು ಕೆಲಸ ಮಾಡೋದು, ಆಮೇಲೆ ವೀಕ್ಲಿ ಒಂದು ಮೂವಿ ನೋಡೋದು. ಅವರು ಅಷ್ಟೇ ಬಂದುಬಿಟ್ಟು ಎಲ್ಲ ಎಂಟರ್ಟೈನ್ ಮಾಡೋದು. ಈ ಥರ ಮೂವಿಗೆ ಹೋಗಿದ್ದು ಹಿಂಗಾಯಿತು ಎಲ್ಲ ಫುಲ್ ಸ್ಟೋರಿ ಹೇಳ್ಬಿಡೋರು. ನಾನು ಅವಾಗ ಸ್ವಲ್ಪ ಒಡ್ಡಾನೆ, ಅಂದರೆ ತರಲೆ ಮಾಡೋದು ಜಾಸ್ತಿ. ಅವಳು ಏನಾದರೂ ಹೇಳಿದ್ರೆ ಇವಳು ಸುಳ್ಳು ಹೇಳ್ತಾಳೋ, ಯಾರೋ ಹಿಂಗೆಲ್ಲ ಮಾಡೋಕ್ಕಾಗತ್ತೆ ಅಂತ ಹೇಳ್ಬಿಟ್ಟು ಓಡೋದು. ನನಗೆ ಇನ್ಫ್ಯಾಕ್ಟ್ ಚೈಲ್ಡ್ಹುಡ್ಡಲ್ಲಿ ಹೆಸರಿಟ್ಟಿದ್ದು ಕಾಡ ಅಂತ ಆ ಲೇಡಿನೇ. ಕಾಡ ಅವ್ರ ಹೌದು, ನನಗೆ ಚೈಲ್ಡ್ಹುಡ್ಡಲ್ಲಿ ಕಾಡ ಅಂತ ಹೇಳಿದೆ ಅಂದರೆ ಅಷ್ಟು ರಫಾಗಿ ಆಡ್ತಾ ಇದ್ದೆ. ಯಾರಾದರೂ ಏನು ಹೇಳಿದ್ರೆ, ಈಗ ನನಗೆ ಆ ಟೈಮಲ್ಲಿ ಯಾರಾದರೂ ಕಾಡ ಅಂತ ಕರೆದ್ರೂ ಅವ್ರ ಮೇಲೆ ಬಿಡ್ಬಿಡ್ತಿದ್ದೆ. ಸಿಕ್ಕಾಪಟ್ಟೆ ಸಿಟ್ಟು ಬರೋದು ನನಗೆ, ಜಗಳಕ್ಕೆ ಇಳಿದು ಬಿಡ್ತಾ ಇದ್ದೆ, ಆ ಥರ ಎಲ್ಲ ಆಗೋದು. ಸೊ ಅವರೇ ನನಗೆ ಆ್ಯಕ್ಚುಲಿ ಆ ಹೆಸರಿಟ್ಟಿದ್ದು, ರತ್ನ ಅಂತ. ರತ್ನ ನಮ್ಮ ಮೂವಿಯಲ್ಲಿ ರತುನಿ ಅಂತ ಒಂದು ಸಾಂಗ್ ಬಂತಲ್ಲ, ಒರಿಜಿನಲ್ ಸ್ಟೋರಿ ಹೇಳ್ತೀನಿ ನೋಡಿ. ಆ ರತುನಿ ನಮಗೆ ವೀಕ್ಲಿ ಒಂದು ಮೂವಿ ನೋಡ್ಕೊಂಡು ಬಂದು ಫ್ರೆಂಡ್ಸಿಗೆಲ್ಲದನ್ನು ಎಕ್ಸ್ಪ್ಲೈನ್ ಮಾಡೋರು. ಶಿ ವಾಸ್ ಎ ಎಂಟರ್ಟೈನರ್, ಇದು ಹಿಂಗೆ ಅಂತ. ಸೊ ಆ ರತುನಿನ ನಾವು ಇಲ್ಲಿ ನಮ್ಮ ಮೂವಿಲಿ ರತುನಿ ಅಂತ ಒಂದು ಕ್ಯಾರೆಕ್ಟರ್ನ ಸೃಷ್ಟಿ ಮಾಡ್ಕೊಂಡ್ವಿ. ಅಂದರೆ ನಮ್ಮೂರಿಗೆ ಎಲೆಕ್ಷನ್ ಆದರೆ ಏನಾರು ಆದರೆ ರತುನಿ ಬಂದು ಎಂಟರ್ಟೈನ್ ಮಾಡ್ತಾಳೆ ಅನ್ನೋ ಒಂದು ಕಾನ್ಸೆಪ್ಟು. ಸೊ ಹಾಗೆ ಆ ಥರನೇ ಈ ರತುನಿ ಅನ್ನೋ ಒಂದು ಕಾನ್ಸೆಪ್ಟು ಕೂಡ ಮೂವಿಗೆ ಬಂದಿದ್ದು. ಆಮೇಲೆ ಇದು ಜಾತ್ರೆನ ಎಷ್ಟು ಬ್ರಿಲಿಯಂಟಾಗಿ, ಕರೆಕ್ಟ್. ಅದು ಒರಿಜಿನಲ್ ಆಗಿ ನಡೀತಾ ಇರೋದು ಪೂಜೆ ದೇವಸ್ಥಾನದ ಮುಂದೆ, ಏನಂತಾರೆ ಅದು ಏನು ಜಾತ್ರೆ, ಅದು ಕೊಲ್ಲಾಪುರದ ಮುನ್ನ ಒಂದು ರಥೋತ್ಸವ ಒರಿಜಿನಲ್ ಆಗಿ ನಡೀತಾ ಇದೆ. ಸೊ ಅದನ್ನು ಕ್ಯಾಪ್ಚರ್ ಮಾಡಿದ್ದೀವಿ ವಿತ್ ಪ್ಲೇ, ನಮ್ಮ ಸಿನಿಮಾ ಪ್ಲೇ.
ಮತ್ತು ಜನಗಳ ಮಧ್ಯೆ ಒಂದು ಅಲ್ಲಿ ಏನು ಸೆನ್ಸಿಬಲ್ ಪಾಯಿಂಟ್ ಅಂದರೆ ಎಲ್ಲರೂ ದೇವ್ರು ನೋಡೋಕೆ ಬಂದಿರ್ತಾರೆ. ನಾವು ಶೂಟಿಂಗಿಗೋಸ್ಕರ ಈ ಕಡೆ ಬಾ ಅಂದರೆ ಮೊದಲೇ ಹಳ್ಳಿ ಕಡೆ ಕಪಾಳ ಕೊಡ್ತಾರೆ. ಬಟ್ ಎಷ್ಟು ಬ್ರಿಲಿಯಂಟಾಗಿ ಆ ಮಧ್ಯೆ ಕ್ಯಾಮ್ರಾನ ಫಿಟ್ ಮಾಡಿ ಯಾರಿಗೂ ಗೊತ್ತಾಗ್ದಂಗೆ ಒಂದು 2 ಆ್ಯಂಗಲ್ನ ಫ್ರೇಮ್ ಮಾಡಿ ನಾವು ಅದರಲ್ಲಿ ಪ್ಲೇ ಮಾಡಿರೋದು ತುಂಬ ಚೆನ್ನಾಗಿ ಬಂದಿದೆ ಸೀನ್ ಸಹ. ಎಲ್ಲ ರಿಯಲಿಸ್ಟಿಕ್ ಅದು, ರಿಯಲ್ ಜಾತ್ರೆ ಅದರಲ್ಲಿ ವಿ ಆರ್ ದೇರ್. ಆಮೇಲೆ ಜನಗಳಿಗೆ ಶೂಟಿಂಗ್ ಅಂತ ಗೊತ್ತಾದರೆ ಎಲ್ಲ ಹಿಂಗೆ ನೋಡ್ತಾ ಇರ್ತಾರಲ್ವಾ, ನೀವು ಆ ಸೀನ್ನ ನೋಡಿ ನೀವು ಸಿನಿಮಾದಲ್ಲಿ, ಅದು ಡೈರೆಕ್ಟರ್ ಬ್ರಿಲಿಯನ್ಸ್, ಸೂಪರ್ ನೀಟಾಗಿ ಮಾಡಿದ್ದಾರೆ ಸರ್. ಆಮೇಲೆ ಸರ್ ಎತ್ತಿನ ಗಾಡಿ ಒಂದು ಇದು ನಡೆಯುತ್ತೆ, ಇದು ದೇವಸ್ಥಾನದ ಗಾಡಿಗಳು ಗಾಡಿಗಳು ಯಾರು ಫಾಸ್ಟಾಗಿ ಓಡಿಸ್ತಾರೆ ಅಂತ ಇವ್ರು ಓಡಿಸಿದ್ರು, ನಾವು ಬಿದ್ದೋಗ್ತಾ ಇದ್ವಿ ಅಷ್ಟು. ಮೇಡಮ್ ನಾನು ಹಳ್ಳಿಯಿಂದ ಬಂದವನು, ಇವತ್ತು ನಾನು 100 ತೆಂಗಿನ ಮರ ಹತ್ತಬಲ್ಲೆ. ಸೊ ಎಲ್ಲ ಕೆಲಸ ಮಾಡ್ಕೊಂಡೇ ಬಂದಿದ್ದು. ನಾನು ಓದಿದ್ದೆಲ್ಲ ನಮ್ಮ ಹಳ್ಳಿಯಲ್ಲೇ ಓದಿದ್ದು, ಯಾವ ಕೆಲಸ ಮಾಡಿಲ್ಲ, ಎಲ್ಲದನ್ನು ಮಾಡೇ ಅಲ್ಲೇ ಓದ್ಕೊಂಡು ಹಂಗೇನೆ ಬಂದಿದ್ದು ನಾನು ಬೆಂಗಳೂರಿಗೆ. ಆರಾಮಾಗಿ ಸಿನಿಮಾಗೆ ಅದನ್ನೇ ತೆಗೆದು ಹಾಕಿ ಅದು ಬರುತ್ತೆ ಸಾಫ್ಟ್ವೇರ್ ಪ್ರೋಗ್ರಾಮ್ ಬರೆಯೋಕ್ಕೂ ಬರುತ್ತೆ. ಕ್ವಿಕ್ ಕಾಮರ್ಸ್ ಅದೇ ಎರಡೆರಡು ಒಂದೇ ಮಾಡೋದ್ ಕಷ್ಟ ನೋಡಿ ಸರ್, ನೀವು ಎರಡೆರಡು ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ. ಆಗಲಿ ಒಳ್ಳೇದಾಗಲಿ ಸರ್ ಈ ಹಳ್ಳಿ ಮಧ್ಯೆ ಶೂಟ್ ಮಾಡಿರೋದು, ಆಮೇಲೆ ನೀವು ಕೂಡ ಈ ಸಿನಿಮಾದಲ್ಲಿ ಹಳ್ಳಿ ಭಾಷೆನ ಯೂಸ್ ಮಾಡಿರೋದಾ ಹೇಗೆ? ಎರಡು ಒಂದೇ, ಎಲ್ಲ ಅದೇ ತರ. ಅದು ಮಿಕ್ಸ್. ಅದು ಹೆಂಗಿತ್ತು ಸರ್? ಕಷ್ಟ ಅನ್ಸ್ತಾ? ಬಿಕಾಸ್ ನೀವು ಅಷ್ಟೇ ಮೇಡಮ್, ಅದು ನಮ್ಮ ಭಾಷೆ ಆಗಿರಲ್ಲ. ಈಗ ಏನು ಗೊತ್ತಾ, ಈಗ ನಿಮಗೆ ಬಾಲಿವುಡ್ ಆಗಿರ್ಬೋದು, ಹಾಲಿವುಡ್ ಆಗಿರ್ಬೋದು, ನೀವು ಒಂದು ಸ್ಕ್ರಿಪ್ಟನ್ನ ಒಂದು 2 ವರ್ಷ ಸ್ಟಡಿ ಮಾಡಿಬಿಟ್ಟು ಆ ಟೋನ್ ಆಗಿರ್ಬೋದು, ಸ್ಲ್ಯಾಂಗ್ ಆಗಿರ್ಬೋದು, ಅದ್ರ ಮೇಲೆ ವರ್ಕ್ ಮಾಡ್ತಾರೆ, ಸರಿನಾ? ನಾವಿಲ್ಲಿ ಜಾಸ್ತಿಯಾಗಿ ಮಾಡಿದ್ರೆ ಡಬ್ಬಿಂಗಲ್ಲಿ ಟೈಮ್ ಸಿಗುತ್ತೆ, ಸ್ವಲ್ಪ ಮಿಸ್ಟೇಕ್ ಆದ್ರೆ ಮತ್ತೆ ಒಂದ್ಸಲ ಮಾಡೋಣ ಅಂತ ಅನಿಸ್ಬಿಡುತ್ತೆ. ಆನ್ ಸೆಟ್ ಪರ್ಫಾರ್ಮೆನ್ಸ್ ಮಾಡಬೇಕಾದ್ರೆ ನಮಗೆ ಸೀನ್ ಬೇಗ ಮುಗಿಬೇಕಾಗಿರುತ್ತೆ. ಒಂದು ದಿವಸಕ್ಕೆ ಸೀನ್ ಅಂತ ಹಾಕೊಂಡಿರ್ತಾರೆ, ಅಲ್ಲಿ ಲ್ಯಾಗ್ ಆಗೋಕ್ಕೆ ಚಾನ್ಸ್ ಇಲ್ಲ. ಅಲ್ಲಿ ಚಿಕ್ಕ ಪುಟ್ಟ ಮಿಸ್ಟೇಕ್ಸ್ ಆದಾಗ ಅದು ಏನು ತೊಂದರೆ ಇಲ್ಲ, ಬಿಟ್ಬಿಡ್ತಾರೆ. ಯಾಕೆ ಡಬ್ಬಿಂಗಲ್ಲಿ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಡಬ್ಬಿಂಗ್ ಅಂತ ಬಂದಾಗ ಟೈಮ್ ತಗೊಳ್ಳೋದು, ಯಾಕಂದರೆ ಆ ಸ್ಲ್ಯಾಂಗು ಈ ಥರ ಮಾತಾಡಬೇಕು, ಈ ವರ್ಡಿಂಗ್ ಬರಬೇಕು, ಅದು ಆ ಥರ ವರ್ಕ್. ಇನ್ನೇನ್ ಸಿನಿಮಾ ಬಿಡುಗಡೆ ಆಗ್ತಾ ಇದೆ ಸರ್, ಫೆಬ್ರವರಿ 6ನೇ ತಾರೀಕು. ನಿಮ್ಮನ್ನ ಎಷ್ಟು ವಿಭಿನ್ನವಾಗಿ ನೋಡಬಹುದು ಬೇರೆ ಸಿನಿಮಾಗಳಿಗಿಂತ? ಯಾಕೆ ಸಿನಿಮಾ ಥಿಯೇಟರ್ಗೆ ಬಂದು ನೋಡ್ಬೇಕು ಅಂತ ಜನಗಳಿಗೆ ಹೇಳೋದಾದ್ರೆ? ಅಂದರೆ ನಾನಾಗಿರ್ಬೋದು, ನಮ್ಮ ಹೀರೋ ನಟರಾಜ್ ಆಗಿರ್ಬೋದು, ಅವ್ರು ಕೆಲವೊಂದು ಅವ್ರದ್ದು ಚೈಲ್ಡ್ಹುಡ್ ಮೆಮೊರೀಸ್ ಇಲ್ಲಿ ಹೇಳಿದರು. ಆ ಮೆಮೊರೀಸ್ ಎಲ್ಲ ಕೇಳ್ತಿರ್ಬೇಕಾದ್ರೆ ನನಗೆ ನನ್ನ ಊರಲ್ಲಿ ಮೂವಿ ನೋಡ್ಕೊಬಂದು ಫ್ರೆಂಡ್ಸ್ ಎಲ್ಲ ಹೆಂಗೆ ಹೇಳ್ತಿದ್ರು, ಆ ಮೂವಿ ನೋಡು ಚೆನ್ನಾಗಿದೆ, ಯಜಮಾನ ಮೂವಿಗೆ ನಾನು ಬಿಟ್ಟು ಹೋಗಿದ್ರು ಎಲ್ಲರೂ ಸೇರಿಕೊಂಡು, ಆಗ ನಾನು ಹತ್ತಿದ್ದು, ಇದೆಲ್ಲ ನೆನಪಾಯ್ತು. ಯಾಕಂದರೆ ಚೈಲ್ಡ್ಹುಡ್ ಮೆಮೊರೀಸ್ ಒಂದೇ ಸಲ ಬಂದುಬಿಡ್ತು. ಹಾಗಾದರೆ ಅವರು ಪಕ್ಕ ಅವರ ಚೈಲ್ಡ್ಹುಡ್ನ ಒಂದು ಗ್ರಿಪ್ ಆಗಿ ಇಟ್ಕೊಂಡು ಆ ರತುನಿಯನ್ನ ಕ್ಯಾರೆಕ್ಟರ್ ಆಗಿರ್ಬೋದು, ಬೇರೆ ಬೇರೆ ಇನ್ಸಿಡೆಂಟ್ ಆಗಿರ್ಬೋದು, ಊರಿನ ಜಾತ್ರೆ ಆಗಿರ್ಬೋದು, ಅದನ್ನು ತುಂಬ ಕಾನ್ಫಿಡೆನ್ಸ್ ಆಗಿ ಅವ್ರಿಗೆ ಗೊತ್ತಿರೋದನ್ನೇ ತೋರಿಸಿದ್ದಾರೆ. ಗೊತ್ತಿರೋದನ್ನು ತೋರಿಸಿದ್ರಿಂದ ನಮಗೊಂದು ಹೊಸ ಪ್ರಪಂಚ ಕಾಣಿಸುತ್ತೆ ಅಂತ ನನಗೆ ಪಕ್ಕ ಒಂದು ಅಂಡರ್ಸ್ಟ್ಯಾಂಡ್ ಆಯಿತು. ಹಾಗಾಗಿ ಒಂದು ಹೊಸ ಎಕ್ಸ್ಪೀರಿಯನ್ಸ್ ನೋಡೋಕ್ಕೆ ಇದೆ. ಫೆಬ್ 6ಗೆ ಬನ್ನಿ, ನಮ್ಮ ಕರಿಕಾಡ ಮೂವಿ ರಿಲೀಸ್ ಆಗ್ತಿದೆ, ಜೊತೆ ಕೂತು ನೋಡೋಣ ಮೂವಿ. ಸರ್ ಇನ್ನು ನೀವು ಹೇಳೋದಾದ್ರೆ ಸರ್ ಯಾಕೆ? ನಾನು ಸಿಂಪಲಾಗಿ ಹೇಳ್ತೀನಿ, ಎಲ್ಲ ಸಿನಿಮಾಗೆ ಎಷ್ಟು ಕಷ್ಟಪಡ್ತೀವೋ ಅಷ್ಟೇ ಇದಕ್ಕೂ ಪಟ್ಟಿದ್ದೀವಿ, ಅಷ್ಟೇ ಇಷ್ಟಪಟ್ಟು ಮಾಡಿದ್ದೀವಿ. ಸಿನಿಮಾ ಎಂಟರ್ಟೈನ್ ಮಾಡುತ್ತೆ, ಇದು ಪ್ರಾಮಿಸ್. ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ. OTTಗೋಸ್ಕರ ಇಲ್ಲ ಮೊಬೈಲ್ಗೋಸ್ಕರ ವೆಯ್ಟ್ ಮಾಡಬೇಡಿ ಪ್ಲೀಸ್. ಥಿಯೇಟ್ರಿಗೆ ಡಿಸೈನ್ ಆಗಿರೋ ಸಿನಿಮಾ, ಎಲ್ಲರೂ ಬನ್ನಿ. ನೀವು ಇಡೀ ಫ್ಯಾಮಿಲಿ ಕೂತ್ಕೊಂಡು ಆರಾಮಾಗಿ ನೋಡ್ಬೋದು. ಥ್ರಿಲ್ಲಿಂಗ್ ಆಗಿರುತ್ತೆ, ರೊಮ್ಯಾಂಟಿಕ್ ಆಗಿರುತ್ತೆ, ಒಳ್ಳೆ ಕಾಮಿಡಿ ಆಗಿರುತ್ತೆ. ಬಂದು ನೋಡಿ ಅಷ್ಟೇ. ಸರ್ ನಿಮ್ಮ ಮೊದಲನೇ ಸಿನಿಮಾ ನಿಮಗೆ ತುಂಬಾನೇ ಸ್ಪೆಷಲ್ ಆದ್ರೂ ಅದು ಕೂಡ ನಿಮ್ ಚೈಲ್ಡ್ಹುಡ್ ಎಕ್ಸ್ಪೀರಿಯನ್ಸ್ ಇಂದ ನಾನು ಮಾಡಿದೀನಿ ಅಂತ ಹೇಳ್ತೀರಾ. ಜನಕ್ಕೆ ಏನ್ ಹೇಳ್ತೀರಾ ಸರ್ ಈ ಸಿನಿಮಾನ ನೋಡ್ಬೇಕು ಅಂತ? ಜನಕ್ಕೆ ನಾನು ಕೇಳ್ಕೊಳ್ಳೋದೇನೆಂದರೆ, ಸೊ ನಾವು ಪರ್ಪಸ್ ಆಫ್ ಮೂವಿ ಮೇಕಿಂಗ್ ಏನಂದರೆ ಆಡಿಯನ್ಸ್ನ ಎಂಟರ್ಟೈನ್ ಮಾಡೋದು, ಅವ್ರು ಖುಷಿ ಪಡೋದು ಅಷ್ಟೇ. ಸೊ ಕಷ್ಟಪಡೋದು, ಪ್ರೀತಿಯಿಂದ ಮೂವಿ ಮಾಡೋದು ಅದೆಲ್ಲ ಓಕೆ. ಅವ್ರನ್ನ ಎಂಟರ್ಟೈನ್ ಮಾಡೋದೇ ನಮ್ಮ ಉದ್ದೇಶ. ಸೊ ಅದಕ್ಕೆ ಎಲ್ಲ ಸೀನಿಯರ್ಸ್ ಇರ್ಬೋದು, ಟೆಕ್ನಿಷಿಯನ್ಸ್ ಇರ್ಬೋದು, ಎಲ್ಲ ಥಿಯೇಟ್ರಿಗೆ ಬಂದು ಏನಕ್ಕೆ ನೋಡಬೇಕು ಅಂತ ಹೇಳಿದ್ರೆ, ಶಶಾಂಕ್ ಶೇಷಗಿರಿ ಅವರು ಮತ್ತು ನಮ್ಮ ಅತಿಶಯ್ ಜೈನ್ ಅವರು ಫ್ಯಾಂಟಾಸ್ಟಿಕ್ ಮೂವಿ ಮಾಡಿದ್ದಾರೆ. ಥಿಯೇಟ್ರ್ ಎಕ್ಸ್ಪೀರಿಯನ್ಸ್ಗೆ ಅಂತ ಮಾಡಿರೋದು. ಅದು ಥಿಯೇಟ್ರಲ್ಲಿ ನೋಡಿದ್ರೆ ಅದು ಇಂಪ್ಯಾಕ್ಟ್ ತುಂಬ ಡಿಫ್ರೆಂಟಾಗಿರುತ್ತೆ, ವಾವ್ ಫ್ಯಾಕ್ಟರ್ ಚೆನ್ನಾಗಿರುತ್ತೆ. ಆಮೇಲೆ ಹಂಟಿಂಗ್ ಸೀನ್ಗಳಿದೆಯಲ್ಲ, ಆ BGM, ಆ ಎಫೆಕ್ಟ್ಸ್ಗಳನ್ನೆಲ್ಲ ಥಿಯೇಟ್ರಲ್ಲಿ ನೋಡಿದ್ರೆ ಅದು ಇಂಪ್ಯಾಕ್ಟ್ ಚೆನ್ನಾಗಿ ಸಿಗುತ್ತೆ. ಸೊ ಈವನ್ ಎಫೆಕ್ಟ್ಸ್, ಹಂದಿದ ಎಫೆಕ್ಟ್ಸ್ ಇದೆಯಲ್ಲ, ವಾಯ್ಸ್ ಅದೆಲ್ಲ, ಅದು ಅದ್ಭುತವಾಗಿ ಕೇಳಿಸುತ್ತೆ. ಅದನ್ನು ಥಿಯೇಟ್ರ್ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಎಲ್ಲರೂ ಫೆಬ್ರವರಿ 6ನೇ ತಾರೀಕು ಬಂದು ಥಿಯೇಟ್ರ್ಗಳಲ್ಲೇ ನೋಡಿ ಅಂತ ಕೇಳ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಟೀಸರ್ ತುಂಬಾ ಸಖತ್ತಾಗಿ ಮೂಡ್ ಬಂದಿದೆ, ನಾನು ಆಲ್ರೆಡಿ ನೋಡಿದ. ಆಮೇಲೆ ಸಾಂಗ್ಗಳು ಕೂಡ ನಿಮ್ಮ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಲಿ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್.
ನೋಡಿದ್ರಲ್ಲ, ಇದಿಷ್ಟು ಕರಿಕಾಡ ಸಿನಿಮಾ ತಂಡದ ಮಾತಾಗಿತ್ತು. ಇದೇ ಫೆಬ್ರವರಿ 6ನೇ ತಾರೀಕು ಕರಿಕಾಡ ಅನ್ನೋ ಒಂದು ಸಿನಿಮಾ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತಾ ಇದೆ. ಎಲ್ಲರೂ ಕೂಡ ಹೋಗಿ ಈ ಸಿನಿಮಾನ ಥಿಯೇಟರ್ ಅಲ್ಲೇ ನೋಡಿ ಅಂತ ಹೇಳ್ತಾ, ಇದಾಗಿತ್ತು ಇವತ್ತಿನ SSTV ವಿಶೇಷ ಕಾರ್ಯಕ್ರಮ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ SSTV. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.